ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ವಿಡಿಯೋದಲ್ಲಿ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆ ಅಂದ್ರೆ 13 ಜನವರಿ 2024ರಂದು ನಡೆದಂತಹ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕ್ವಶನ್ ಪೇಪರ್ ಅನ್ನು ನಾನು ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅಲ್ಲಿ ನಾನು 25 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೆ. ಮುಂದಿನ 25 ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇದರಲ್ಲಿ ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇದ್ದಾವೆ, ಡಾಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇದ್ದಾವೆ, ICT ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಮುಂದಿನ 5 ಪ್ರಶ್ನೆಗಳು ಕೂಡ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಸೊ ನೋಡಿ, ಕೆಳಗಿನವುಗಳನ್ನ ಹೊಂದಿಸಿ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಡಲಾಗಿದೆ. ಪಟ್ಟಿ 1ರಲ್ಲಿ ಡ್ಯೂಯಿ, ಅರಿಸ್ಟಾಟಲ್, ಜೆ ಕೃಷ್ಣಮೂರ್ತಿ, ಪ್ಲೇಟೋ. ಪಟ್ಟಿ 2ರಲ್ಲಿ ಕೂಡ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಹೊಂದಾಣಿಕೆ ಮಾಡಿ ಬರೀಬೇಕು. ಡ್ಯೂಯಿ ಅಥವಾ ಜಾನ್ ಡೆವಿ ಅಂತ ಕೂಡ ಪ್ರೊನೌನ್ಸಿಯೇಷನ್ ಇದೆ. ಸೊ ಇವರು ಸಂವಹನದ ಬಗ್ಗೆ ಮಾತಾಡ್ತಾ ಶೇರ್ಡ್ ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗೂಡ್ಸ್ ಅಂತ ಹೇಳ್ತಾರೆ. ಹಂಚಿಕೆಯ ಅನುಭವವು ಮಾನವನ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಡ್ಯೂಯಿ, ಹಂಚಿಕೆಯ ಅನುಭವವು ಮಾನವ ಉತ್ತಮಗಳಲ್ಲಿ ಶ್ರೇಷ್ಠವಾಗಿದೆ. ಅರಿಸ್ಟಾಟಲ್ ಗ್ರೀಸ್ನ ತತ್ವಜ್ಞಾನಿ, ತತ್ವಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಸೊ ಇವರು ಎಥೋಸ್, ಪೆಥೋಸ್ ಮತ್ತು ಲೋಗೋಸ್ ಅನ್ನುವಂತ ಈ 3 ಪರಿಕಲ್ಪನೆಯನ್ನ ಕೊಡ್ತಾರೆ. B4. ನೆಕ್ಸ್ಟ್ ಜೆ ಕೃಷ್ಣಮೂರ್ತಿ ಅಥವಾ ಜಿಡ್ಡು ಕೃಷ್ಣಮೂರ್ತಿ. ಇವರು ಸಂವಹನದ ಬಗ್ಗೆ ಹೇಳ್ತಾ ಕಮ್ಯುನಿಕೇಶನ್ ಈಸ್ ಫಾರ್ ಲರ್ನಿಂಗ್ ಫ್ರಮ್ ಈಚ್ ಅದರ್. ಸಂವಹನವು ಪರಸ್ಪರ ಕಲಿಯುವುದಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಪ್ಲೇಟೋ ಇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಂವಹನದ ಬಗ್ಗೆ ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ ಅನ್ನುವಂತ ಅಭಿಪ್ರಾಯವನ್ನ ಕೊಡ್ತಾರೆ. ಮೌಖಿಕ ಸಂವಹನವು ಲಿಖಿತ ಪಠ್ಯಕ್ಕಿಂತ ಉತ್ತಮವಾಗಿದೆ. ಓರಲ್ ಕಮ್ಯುನಿಕೇಶನ್ ಇಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್ ಅಂತ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಎಲ್ಲ ಆಯ್ಕೆಗಳನ್ನ ನಾವು ನೋಡ್ತಾ ಹೋದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, A3, B4, C1 ಅಂಡ್ D2. ನೆಕ್ಸ್ಟ್, ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂತ ಪ್ರಶ್ನೆ. ಪರಿಣಾಮಕಾರಿ ಸಂವಹನ ಎಫೆಕ್ಟಿವ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ಕರೆಕ್ಟ್. ಇಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿ. ಕಮ್ಯುನಿಕೇಶನ್ ಇಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್. ಹೌದು, ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಮಾಹಿತಿಗಳ ಪರಸ್ಪರ ವಿನಿಮಯ. ಕಮ್ಯುನಿಕೇಶನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷನ್ ಅಂಡ್ ಇಂಟೆನ್ಷನ್ ಬಿಹೈಂಡ್ ದ ಇನ್ಫಾರ್ಮೇಶನ್. ಯಾವುದೇ ಒಂದು ಸಂವಹನದಲ್ಲಿ ಮಾಹಿತಿಯನ್ನ ಕಳಿಸುವವ ಮತ್ತು ಮಾಹಿತಿಯನ್ನ ಸ್ವೀಕರಿಸುವ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಸೊ ಇಬ್ಬರ ವ್ಯಕ್ತಿಗಳ ನಡುವಿನ ಭಾವನಾತ್ಮಕ ವಿಷಯಗಳಿಗೆ ಕೂಡ ಅಲ್ಲಿ ಮಹತ್ವ ಇರ್ತದೆ. ಕಮ್ಯುನಿಕೇಶನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇಮೋಷನ್ ಅಂಡ್ ಇಂಟೆನ್ಷನ್. ಮಾಹಿತಿಯ ಉದ್ದೇಶ ಮತ್ತು ಮಾಹಿತಿಯಲ್ಲಿರುವಂತಹ ಅದು ಒಳಗೊಂಡಿರುವಂತಹ ಭಾವನಾತ್ಮಕತೆಯನ್ನ ಕೂಡ ಅದು ಒಳಗೊಂಡಿದೆ. ಹಾಗಾಗಿ ಈ 2 ಆಯ್ಕೆಗಳು ಕೂಡ ಈ ಪ್ರಶ್ನೆಗೆ ಸರಿಯಾಗ್ತದೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ಸಹಕಾರಿ ಕಲಿಕೆ ಅಂದ್ರೆ ನಾವು ಕೊಲಾಬರೇಟಿವ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ. ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಪ್ರಮೋಟ್ಸ್ ಕೊಲಾಬರೇಟಿವ್ ಲರ್ನಿಂಗ್ ಇನ್ ಅ ಕ್ಲಾಸ್ ರೂಮ್? ಆಪ್ಷನ್ಸ್ ಗಳನ್ನ ಗಮನಿಸ್ತಾ ಬನ್ನಿ. ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ಸೊ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಸೆಲ್ಫ್ ಕಮ್ಯುನಿಕೇಶನ್. ನಮ್ಮ ಮನಸ್ಸಿನ ಒಳಗೆ ನಾವು ಆಂತರಿಕವಾಗಿ ನಡೆಸುವಂತ ಸಂವಹನ ಅಥವಾ ಸೆಲ್ಫ್ ಟಾಕ್ ಅಂತ ಹೇಳಿ ಕರಿಬಹುದು. ಸೊ ಈ ಸಂವಹನದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇರ್ತಾನೆ. ನೆಕ್ಸ್ಟ್ ಆಪ್ಷನ್ ಅನ್ನ ನೋಡಿ. ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಹಿಯರ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಐಡಿಯಾಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 or more ಪೀಪಲ್ಸ್. ಸೊ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಇರ್ತಾರೆ. 2ಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ನಡೆಯುವಂತಹ ಮಾಹಿತಿಯ ವಿನಿಮಯ ಅಥವಾ ವಿಚಾರಗಳ ವಿನಿಮಯವನ್ನು ನಾವು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳಿ ಕರೀತೇವೆ. ಹಾಗಾಗಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಲ್ಲಿ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರೆ. 2 or more people are involved in interpersonal communication. ನೆಕ್ಸ್ಟ್ ಆಪ್ಷನ್ ಗ್ರೂಪ್ ಕಮ್ಯುನಿಕೇಶನ್, ಗುಂಪು ಸಂವಹನ. ಸೊ ಗುಂಪು ಸಂವಹನದಲ್ಲಿ 3 ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ಸಂವಹನ ನಡೀತದೆ. 3 ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವೆ ನಡೆಯುವಂತ ಸಂವಹನವೇ ಗುಂಪು ಸಂವಹನ. ಗುಂಪು ಸಂವಹನದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಗುಂಪು ಸಂವಹನವು ಸಾಮಾನ್ಯ ಗುರಿ, ಆಸಕ್ತಿ ಮತ್ತು ಉದ್ದೇಶಗಳನ್ನ ಹೊಂದಿರ್ತದೆ. ಆ ಉದ್ದೇಶಗಳನ್ನ ಆ ಒಂದು ಗುಂಪಿನಲ್ಲಿ ಹಂಚಿಕೊಳ್ಳುವಂತಹ ಒಂದು ಗುಣಲಕ್ಷಣವನ್ನ ಈ ಗುಂಪು ಸಂವಹನ ಹೊಂದಿದೆ. ಹಾಗಾಗಿ ನಮ್ಮ ತರಗತಿ ಕೋಣೆಯಲ್ಲಿ
ಈ ಗ್ರೂಪ್ ಕಮ್ಯುನಿಕೇಶನ್ ಅಥವಾ ಗುಂಪು ಸಂವಹನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚಿನ ಪರಿಣಾಮವನ್ನು ಬೀರ್ತದೆ, ಪರಿಣಾಮಕಾರಿಯಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತರಗತಿ ಕೋಣೆಯಲ್ಲಿ ಗ್ರೂಪ್ ಕಮ್ಯುನಿಕೇಶನ್, ಗುಂಪು ಸಂವಹನ ಅಥವಾ ಗ್ರೂಪ್ ಡಿಸ್ಕಷನ್ ಅನ್ನು ನಾವು ಮಾಡ್ಕೊಳ್ಳಿಕ್ಕೆ ಶಿಕ್ಷಕರು ಅನುವು ಮಾಡಿಕೊಟ್ರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿರ್ತದೆ. ತಮ್ಮ ಸಹಪಾಠಿಗಳ ಕಲಿಕಾ ಅನುಭವಗಳನ್ನ ಪಡೆದು ಅವರಂತೆ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅದು ತುಂಬಾನೇ ಪರಿಣಾಮಕಾರಿಯಾದಂತಹ ವಿಧಾನ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಹಾಗೇನೆ ಇಲ್ಲಿ ಇರುವಂತಹ ಇನ್ನೊಂದು ಆಯ್ಕೆ ಮಾಸ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಶೇರಿಂಗ್ ಇನ್ಫಾರ್ಮೇಶನ್ ಟು ಎ ಲಾರ್ಜ್ ಆಡಿಯನ್ಸ್ ಎಟ್ ಎ ಟೈಮ್. ಏಕಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರಿಗೆ ತಲುಪುವಂತೆ ಮಾಹಿತಿಯನ್ನ ಕಳಿಸುವುದನ್ನ ನಾವು ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೇವೆ. ಮಾಸ್ ಕಮ್ಯುನಿಕೇಶನ್ ಗೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡಬಹುದು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮಾಸ್ ಮೀಡಿಯಾ ಆಗಿರ್ಬೋದು. ಸೊ ಥ್ರೂ ಅಡ್ವರ್ಟೈಸಿಂಗ್, ಜಾಹೀರಾತಿನ ಮುಖಾಂತರ ಮಾಹಿತಿಯನ್ನ ಹೆಚ್ಚು ಜನರಿಗೆ, ಲಕ್ಷಾನು ಕೋಟಿಗಟ್ಟಲೆ ಜನರಿಗೆ ತಲುಪಿಸುವಂತದ್ದು. ಹಾಗೆಯೇ ಬ್ರಾಡ್ಕಾಸ್ಟಿಂಗ್, ರೇಡಿಯೋ, ಟೆಲಿವಿಷನ್ ಎಲ್ಲ ಕೇಳಿರ್ಬೋದು, ಇವೆಲ್ಲ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಬರ್ತದೆ. ಸೊ ಇದು ಎಟ್ ಎ ಟೈಮ್ ಲಾರ್ಜ್ ಆಡಿಯನ್ಸ್ ಅನ್ನ ಕವರ್ ಮಾಡ್ತದೆ, ತುಂಬಾ ಹೆಚ್ಚಿನ ಸಂಖ್ಯೆಯ. ಸೊ ಇದು ಕೂಡ ಉದಾಹರಣೆ. ಹಾಗೆಯೇ ಜರ್ನಲಿಸಂ, ಪತ್ರಿಕೋದ್ಯಮ, ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅಂದ್ರೆ ನ್ಯೂಸ್ ಮೀಡಿಯಾ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಮಾಸ್ ಕಮ್ಯುನಿಕೇಶನ್ಗೆ ಉದಾಹರಣೆಗಳು. ಯಾವುದೇ ಒಂದು ಸಂವಹನ ಹೆಚ್ಚಿನ ಜನರನ್ನ ಏಕಕಾಲದಲ್ಲಿ ತಲುಪ್ತದೋ ಅಂತಹ ಸಂವಹನವನ್ನು ನಾವು ಮಾಸ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೇವೆ. ಇದರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ ಅಂತೇಳಿ. ಸೊ ಸ್ಕಿಮ್ಮಿಂಗ್, ಎಕ್ಸ್ಪೋಸಿಟರಿ, ಮನವೊಲಿಸುವ ಮತ್ತು ಚಿಕಿತ್ಸಕ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆ ರೀಡಿಂಗ್ ಟೆಕ್ನಿಕ್? ಸ್ಕಿಮ್ಮಿಂಗ್, ಎಕ್ಸ್ಪೋಸಿಟರಿ, ಪರ್ಸ್ಯೂಯೇಟಿವ್, ಥೆರಪ್ಯೂಟಿಕ್. ಸೊ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಎ ಸ್ಕಿಮ್ಮಿಂಗ್ ಅನ್ನುವಂಥದ್ದು ಒಂದು ರೀಡಿಂಗ್ ಟೆಕ್ನಿಕ್, ಓದುವ ವಿಧಾನ. ಸೊ ನಮಗೆ ಯಾವುದೇ ಒಂದು ವಿಷಯವನ್ನು ನಾವು ಪೂರ್ತಿ ಓದಿಕೊಳ್ಳಿಕ್ಕೆ ಸಮಯ ಇಲ್ಲ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಸೊ ಮೇನ್ ಪಾಯಿಂಟ್ಸ್ ಗಳನ್ನ, ಪ್ರಮುಖವಾಗಿರುವಂತಹ ವಿಷಯಗಳನ್ನ ಮಾತ್ರ ಓದುವಂಥದ್ದು. ಸೊ ಹಾಗೇನೆ ಮೇಲಿಂದ ಮೇಲೆ, ಸೊ ಪ್ರಮುಖವಾಗಿರುವಂತಹ ವಿಷಯಗಳನ್ನ ಮೇಲಿಂದ ಮೇಲೆ ಓದುವಂಥದ್ದು. ಹೆಡ್ಲೈನ್ ಆಗಿರ್ಬೋದು, ಮೇನ್ ಪಾಯಿಂಟ್ಸ್ ಗಳಾಗಿರ್ಬೋದು, ಅದನ್ನ ಮಾತ್ರ ಓದುವಂಥದ್ದು. ಸೊ ಇಂತಹ ಓದುವ ವಿಧಾನವನ್ನು ನಾವು ಸ್ಕಿಮ್ಮಿಂಗ್ ಅಂತ ಹೇಳಿ ಕರಿತೇವೆ. ಕೇವಲ ಮೇನ್ ಪಾಯಿಂಟ್ಸ್ ಗಳನ್ನ ಮಾತ್ರ ನಾವು ಹೆಕ್ಕಿ ಓದುವಂಥದ್ದು. ಇಂತಹ ಒಂದು ಓದುವ ವಿಧಾನವನ್ನ ಸ್ಕಿಮ್ಮಿಂಗ್ ಅಂತ ಹೇಳಿ ಕರಿತೇವೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ. ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡ್ ಆಯ್ಕೆ ಮಾಡಿ. ಸಂವಹನದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿವೆ ಅನ್ನುವಂತ ಒಂದು ಪ್ರತಿಪಾದನೆಯನ್ನ ಕೊಟ್ಟಿದ್ದಾರೆ, ಎಸರ್ಷನ್ ಅನ್ನ. ಹಾಗೇನೆ ಇದಕ್ಕೆ ಕಾರಣವನ್ನ, ಇದು ಸಂವಹನ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನ ಕಡಿಮೆ ಮಾಡಬಹುದು. Barriers of communication are the hurdles that affect the message quality of the receiver. ಹಾಗೇನೆ reason are, it may reduce the emotional distance during communication ಅಂತೇಳಿ. ಸೊ ಸಂವಹನದಲ್ಲಿ ಉಂಟಾಗುವಂತಹ ಅಡಚಣೆಗಳನ್ನು ನಾವು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತೇಳಿ ಕರಿತೇವೆ. ಸೊ ಇದು ಸಂವಹನದಲ್ಲಿ ತಲುಪಬೇಕಾದಂತಹ ಮಾಹಿತಿಯ ಗುಣಮಟ್ಟವನ್ನ ಕಡಿಮೆ ಮಾಡಬಹುದು. ಸೊ ದ ಕ್ವಾಲಿಟಿ ಆಫ್ ಮೆಸೇಜ್ ವಿಲ್ ಡಿಕ್ರೀಸ್ ಡ್ಯೂ ಟು ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್. ಸೊ ಹಾಗಾಗಿ ಈ ಹೇಳಿಕೆ ಕರೆಕ್ಟ್. ಹಾಗೇನೆ ರೀಸನ್ ಆರ್, ಇಟ್ ಮೇ ರಿಡ್ಯೂಸ್ ದ ಇಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್. ಇದು ಭಾವನಾತ್ಮಕ ಅಂತರವನ್ನ ಕಡಿಮೆ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತಹ ಕಾರಣ, ಈ ಕೊಟ್ಟಿರುವಂತಹ ಪ್ರತಿಪಾದನೆಗೆ ಅಷ್ಟೊಂದು ಸಮರ್ಪಕವಾದಂತಹ ಕಾರಣ ಅಲ್ಲ. ಹಾಗಾಗಿ ಇಲ್ಲಿ ಎಸರ್ಷನ್ ಎ ಇದು ಕರೆಕ್ಟ್. ಈ ರೀಸನ್ ಈ ಎಸರ್ಷನ್ ಗೆ ಸಂಬಂಧಪಟ್ಟಾಗೆ ಸಮರ್ಪಕವಾದಂತಹ ಕಾರಣ ಅಲ್ಲ ಅಂತೇಳಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ಇನ್ಕರೆಕ್ಟ್. ಮುಂದಿನ ಪ್ರಶ್ನೆಯನ್ನ ನೋಡಿ, ಈ ಕೆಳಗಿನ ಯಾವ ಅಂಕಿಗಳು ಸರಣಿಯಲ್ಲಿ ಸೇರುತ್ತವೆ ಅಥವಾ ಸೇರುವುದಿಲ್ಲ? ಸೊ ಇದು ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಒಂದು ಫಿಗರ್ ಅನ್ನು ಕೊಟ್ಟಿದ್ದಾರೆ, ಅಲ್ಲಿ ಒಂದು ಲೆಟರ್ ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಸೀಕ್ವೆನ್ಸ್ ಕರೆಕ್ಟ್ ಇಲ್ಲ, ಇಲ್ಲಿ ಯಾವುದೋ ಒಂದು ವಿಧಾನವನ್ನ ಅನುಸರಣೆ ಮಾಡಲಾಗಿದೆ. ಯಾವ ಫಿಗರ್ ಅಲ್ಲಿ ಈ ಒಂದು ವಿಧಾನ ತಪ್ಪಿ ಹೋಗಿದೆ, ಸರಿಯಾಗಿಲ್ಲ ಅಂತ ಹೇಳಿ ಇರುವಂತ ಪ್ರಶ್ನೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಬಿ ಸಿ ಡಿ ಇ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇದೆ. ಬಿ ಆದ ನಂತರ ಸಿ, ಡಿ ಆದ ನಂತರ ಇ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಇದೆ. ಸೊ ನೆಕ್ಸ್ಟ್ ಈ ಫಿಗರ್ ಅಲ್ಲಿ ಜಿ ಎಚ್ ಐ ಜೆ ಇದು ಕೂಡ ಆರ್ಡರ್ ಅಲ್ಲಿ ಇದೆ. ನೆಕ್ಸ್ಟ್ ಕೆ ಎಲ್ ಎಂ ಎನ್ ಇದು ಕೂಡ ಕರೆಕ್ಟ್ ಆರ್ಡರ್ ಅಲ್ಲಿ ಇದೆ. ನೆಕ್ಸ್ಟ್ ಪಿ ಓ ಕ್ಯೂ ಆರ್. ಈ ಹಿಂದಿನ ಫಿಗರ್ ಅಲ್ಲಿ ಇರುವಂತಹ ಸೀಕ್ವೆನ್ಸ್ ಅನ್ನು ನೋಡಿದಾಗ ಸೊ ಇಲ್ಲಿ ಇದೇ ತರ ಬರ್ಬೇಕಿತ್ತು. ಪಿ ಆದ ನಂತರ ಇಲ್ಲಿ ಕ್ಯೂ ಬರ್ಬೇಕಿತ್ತು, ಆರ್ ಬರ್ಬೇಕಿತ್ತು, ಇಲ್ಲಿ ಎಸ್ ಬರ್ಬೇಕಿತ್ತು. ಬಟ್ ಇಲ್ಲಿ ಆ ತರ ಇಲ್ಲ. ನೆಕ್ಸ್ಟ್ ಫಿಗರ್ ಅನ್ನು ನೋಡಿ, ಟಿ ಯು ವಿ ಡಬ್ಲ್ಯೂ. ಹೌದು, ಇದು
ಪ್ರೀವಿಯಸ್ ಸೀಕ್ವೆನ್ಸ್ ನ ತರಾನೇ ಇದೆ, TUVW. ಸೊ ಇದು ಹಾಗಾಗಿ ಇಲ್ಲಿ ಫಿಗರ್ 4 ಇದು ಇಲ್ಲಿ ಆಡ್ ಆದಂತ ಒಂದು ಸೀಕ್ವೆನ್ಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಮತ್ತು ಉಳಿದ 5% ಸಾರಿಗೆಗೆ ಖರ್ಚು ಮಾಡಲಾಗಿದೆ. ಅವನ ಹತ್ತಿರ 1520 ರೂಪಾಯಿಗಳು ಉಳಿದಿದ್ದರೆ ಆರಂಭಿಕ ಮೊತ್ತ ಎಷ್ಟು? ಸೊ ಇಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ ಆತನಲ್ಲಿ ಇರುವಂತ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಅಂದ್ರೆ ಬೇರೆ ಬೇರೆ ಪರ್ಚೇಸ್ ಗಳನ್ನ ಮಾಡ್ಲಿಕ್ಕೆ ಬೇಕಾಗಿ ಆತ ಉಪಯೋಗಿಸ್ತಾನೆ. ಸೊ ಈ ಪರ್ಚೇಸ್ ಗಳನ್ನ ಮಾಡಿ ಉಳಿದ 5% ಸಾರಿಗೆಗೆ ಖರ್ಚು ಮಾಡಲಾಗಿದೆ, ಅಂದ್ರೆ ಟ್ರಾನ್ಸ್ಪೋರ್ಟ್ ಗೆ. ಇದು ಇಲ್ಲಿ ಉಳಿದ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಈ 20% ಖರ್ಚು ಮಾಡಿ ಅಲ್ಲಿ ಉಳಿದಂತಹ ಹಣದ 5% ಸಾರಿಗೆಗೆ ಟ್ರಾನ್ಸ್ಪೋರ್ಟ್ ಗೆ ಖರ್ಚು ಮಾಡಿರುವಂತದ್ದು. ಸೊ ಇಷ್ಟು ಖರ್ಚು ಮಾಡಿ ಆತನ ಹತ್ರ 1520 ರೂಪಾಯಿ ಉಳಿದಿದಂತೆ. ಹಾಗಿದ್ದರೆ ಆತನಲ್ಲಿ ಇದ್ದಂತ ಆರಂಭಿಕ ಮೊತ್ತ ಎಷ್ಟು ಅನ್ನುವಂತ ಪ್ರಶ್ನೆ. ಸೊ ಇನಿಷಿಯಲ್ ಆಗಿ ಆತನ ಹತ್ರ 100% ಅಮೌಂಟ್ ಇತ್ತು. ಸೊ ನೆಕ್ಸ್ಟ್ ಆ ಒಂದು ಹಣದಲ್ಲಿ 20% ಖರ್ಚು ಮಾಡಿದ್ರೆ 100ರಲ್ಲಿ 20% ಖರ್ಚು ಅಂತ ಹೇಳಿದ್ರೆ 100ರಲ್ಲಿ 20 ರೂಪಾಯಿ ಖರ್ಚಾಯ್ತು. ಅಂದ್ರೆ 100 ಮೈನಸ್ 20 ಅಂದ್ರೆ ಅಂತ ಹೇಳಿದ್ರೆ 80% ಉಳಿಯಿತು. ಇದು 20% ಖರ್ಚು ಮಾಡಿ. ನೆಕ್ಸ್ಟ್ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈ 80% ಏನು ಹಣ ಉಳಿದಿದೆ ಖರ್ಚು ಮಾಡಿ ಪರ್ಚೇಸ್ಗೆ ಖರ್ಚಸ್ ಮಾಡಿ ಉಳಿದಿದೆ, ಸೊ ಅದ್ರಲ್ಲಿ 5% ಆತ ಸಾರಿಗೆಗೆ ಖರ್ಚು ಮಾಡ್ತಾನೆ. ಸೊ ಇಲ್ಲಿ ಹಾಗಾಗಿ ಆತ ಸಾರಿಗೆಗೆ ಖರ್ಚು ಮಾಡಿದಂತ ಹಣ ಸಾರಿಗೆಗೆ 5% ಖರ್ಚು ಮಾಡ್ತಾನೆ. ಸೊ ಈಗ 80% ಏನು ಉಳಿದಿದೆ, ಸೊ ಅದರ 5% ನಾವು ಸಾರಿಗೆಗೆ ಖರ್ಚು ಮಾಡುವಂಥದ್ದು. ಇಲ್ಲಿ 0ಗೆ 0, ಸೊ 5 2ಲಿ 5 1ಲಿ, ಸೊ 8 2 1ಲಿ 2 4ಲಿ, ಅಂದ್ರೆ 4% ಖರ್ಚು ಮಾಡ್ತಾನೆ. ಈ 80% ನ 5% ಅಂತ ಹೇಳಿದ್ರೆ ಅದು 4%. 4% ಆತ ಸಾರಿಗೆಗೆ ಟ್ರಾನ್ಸ್ಪೋರ್ಟ್ ಗೆ ಖರ್ಚು ಮಾಡ್ತಾನೆ. ಸೊ ಆತ 20% ಪರ್ಚೇಸ್ ಖರ್ಚು ಮಾಡಿ 80% ಆತನ ಹತ್ರ ಉಳಿಯಿತು. ಸೊ ಆನಂತರ ಈಗ ಈ ಉಳಿದಂತ 80% ನ 5% ಅಂದ್ರೆ 4% ಸಾರಿಗೆಗೆ ಖರ್ಚು ಮಾಡ್ತಾನೆ. ಆತ ನೆಕ್ಸ್ಟ್ ಉಳಿದಂತದ್ದು ಮೈನಸ್ ಮಾಡ್ಬೇಕು ನಾವು. ಆಗ 76% ಆತನ ಹತ್ರ ಉಳಿತದೆ. ಇಷ್ಟು ಉಳಿದ ಹಣ, ಇದು ಉಳಿದ ಹಣ. ಸೊ ಇಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಆರಂಭಿಕ ಮೊತ್ತ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರೋ ಪ್ರಕಾರ 1520 ರೂಪಾಯಿ ಆತನ ಹತ್ರ ಆಲ್ರೆಡಿ ಉಳಿದಿದೆ. ಇಷ್ಟೆಲ್ಲ ಖರ್ಚು ಮಾಡಿ 1520 ರೂಪಾಯಿ ಉಳಿದಿದೆ. ಅಂದ್ರೆ 76% ಖರ್ಚು ಮಾಡಿ ಆತನ ಹತ್ರ 1520 ರೂಪಾಯಿ ಉಳಿದಿದೆ. ಹಾಗಿದ್ರೆ ಆತನ ಹತ್ರ ಇನಿಷಿಯಲ್ ಆಗಿ ಎಷ್ಟಿತ್ತು? 100% ಆಗ್ಬೇಕಿದ್ರೆ ಎಷ್ಟು ಉಳಿತು? 76% ಗೆ 1520 ಉಳಿದಿದೆ. ಹಾಗಿದ್ರೆ ಇನಿಷಿಯಲ್ 100% ಗೆ ಎಷ್ಟು ಹಣ ಇತ್ತು ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. 76 1ಲಿ 152 2ಲಿ, ಸೊ 20 ಇಂಟು 100 ಅಂತ ಬಂತು. 20 ಇಂಟು 100 ಅಂತ ಹೇಳಿದ್ರೆ 2000. ಸೊ ಹಾಗಾಗಿ ಆತನ ಹತ್ರ ಇದ್ದಂತ ಆರಂಭಿಕ ಮೊತ್ತ 2000 ರೂಪಾಯಿಗಳು. ಆಪ್ಷನ್ ಬಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಅಮನ್, ಬಿಮನ್ ಮತ್ತು ಚಿಮನ್ ಅನುಕ್ರಮವಾಗಿ 36,000, 44,000 ಮತ್ತು 28,000 ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಪಾಲುದಾರರಾಗುತ್ತಾರೆ. ಅಮನ್ ಅವರು ಕೆಲಸ ಮಾಡುವ ಪಾಲುದಾರರಾಗಿದ್ದಾರೆ ಮತ್ತು ಅವರ ಸೇವೆಗಾಗಿ ಲಾಭದ 1/4 ಭಾಗವನ್ನ ಪಡೆಯುತ್ತಾರೆ ಮತ್ತು ಉಳಿದ ಲಾಭವನ್ನು ಅವರ ಹೂಡಿಕೆಗಳ ಅನುಪಾತದಲ್ಲಿ 3ರಲ್ಲಿ ವಿಂಗಡಿಸಲಾಗಿದೆ. ಅಮನ್ 5,400 ನಿವ್ವಳ ಲಾಭವನ್ನ ಪಡೆದರೆ ಚಿಮನ್ ಪಡೆಯುವ ಲಾಭದ ಮೊತ್ತ ಎಷ್ಟು ಅನ್ನುವಂತ ಪ್ರಶ್ನೆ. 3 ವ್ಯಕ್ತಿಗಳಿದ್ದಾರೆ, ಅಮನ್, ಬಿಮನ್ ಮತ್ತು ಚಿಮನ್. ಇವರು ಒಂದು ಪಾಲು ಬಂಡವಾಳದ ಮುಖಾಂತರ ಒಂದು ಉದ್ದಿಮೆಯನ್ನ ಪ್ರಾರಂಭ ಮಾಡ್ತಾರೆ. ಒಂದು ಬಿಸಿನೆಸ್ಗೋಸ್ಕರ ಅವರೊಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದರಲ್ಲಿ ಅಮನ್ 36,000 ರೂಪಾಯಿ, ಹಾಗೇನೆ ಬಿಮನ್ 44,000 ರೂಪಾಯಿ, ಹಾಗೇನೆ ಚಿಮನ್ 28,000 ರೂಪಾಯಿ ಹೂಡಿಕೆಯನ್ನ ಮಾಡ್ತಾನೆ. ಸೊ ಈ 3ರಲ್ಲಿ ಅಮನ್ ಅನ್ನುವಂತ ವ್ಯಕ್ತಿ ಕೆಲಸ ಮಾಡುವ ಪಾಲುದಾರರಾಗಿದ್ದಾರೆ. ಅಂದ್ರೆ ಆ ಒಂದು ಬಿಸಿನೆಸ್ ಅನ್ನ ನೋಡಿಕೊಳ್ಳುವಂತ ಕೆಲಸವನ್ನ, ಎಕ್ಸ್ಟ್ರಾ ಕೆಲಸವನ್ನ ಯಾರು ಮಾಡ್ತಾರೆ? ಅಮನ್ ಮಾಡ್ತಾನೆ. ಈ ಅಮನ್ನ ಈ ಕೆಲಸದ ಸೇವೆಗಾಗಿ
ಒಟ್ಟು ಲಾಭದ 1/4 ಅಮನ್ ಎಕ್ಸ್ಟ್ರಾ ಪಡಿತಾನೆ. ಹೆಚ್ಚುವರಿಯಾಗಿ ಆತನ ಸೇವೆಗೆ ಬೇಕಾಗಿ, ಕೆಲಸಕ್ಕೆ ಬೇಕಾಗಿ ಹೆಚ್ಚುವರಿಯಾಗಿ ಒಟ್ಟು ಲಾಭದ 1/4 ಪಡಿತಾನೆ. ಸೊ ಆತನ ಕೆಲಸಕ್ಕಾಗಿ 1/4 ಕೊಟ್ಟು ಉಳಿದ ಲಾಭವನ್ನ ಈ 3 ಜನರು ಕೂಡ ಅವರ ಪಾಲು ಬಂಡವಾಳಕ್ಕೆ ಅನುಗುಣವಾಗಿ ಪಡಿತಾರೆ. 3 ವ್ಯಕ್ತಿಗಳು ಎ, ಬಿ ಅಂಡ್ ಸಿ, ಅಮನ್, ಬಿಮನ್ ಅಂಡ್ ಚಿಮನ್. ಸೊ ಇಲ್ಲಿ ಅಮನ್ನ ಪಾಲು 36,000 ರೂಪಾಯಿ, ಬಿಮನ್ನ ಪಾಲು 44,000 ರೂಪಾಯಿ, ಹಾಗೇನೆ ಚಿಮನ್ನ ಪಾಲು 28,000 ರೂಪಾಯಿ. ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಬಹುದು. 0 ಎಲ್ಲ ಕ್ಯಾನ್ಸಲ್ ಆಗ್ತದೆ. ಉಳಿದಂತದ್ದು 36:44:28. ಸೊ ಇನ್ನು ಕೂಡ ಸಿಂಪ್ಲಿಫಿಕೇಶನ್ ಮಾಡಬಹುದು. 4ರ ಮಗ್ಗಿಂದ ಹೋಗ್ತದೆ. 4 9 36, 4 11 44, ಹಾಗೇನೆ 4 28. ಈ ರೇಷದಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಇದೆ. ಅವರ ಪಾಲು ಬಂಡವಾಳದ ಅನುಪಾತ 9:11:7. ಸೊ ಇದನ್ನು ನಾವು ಟೋಟಲ್ ಮಾಡಿದ್ರೆ 9, 11, 20, 20 + 7 27, ಒಟ್ಟು 27 ಭಾಗ. ಸೊ ಅದರಲ್ಲಿ 9 ಭಾಗ ಅಮನ್, 11 ಭಾಗ ಬಿಮನ್, ಹಾಗೇನೆ 7 ಭಾಗದಷ್ಟು ಚಿಮನ್ ಪಾಲು ಬಂಡವಾಳವನ್ನ ಹೊಂದಿರ್ತಾರೆ. ಸೊ ಈ ಪಾಲು ಬಂಡವಾಳದ ಉದ್ದಿಮೆಯಲ್ಲಿ ಬರುವಂತ ಒಟ್ಟು ಆದಾಯ ಎಕ್ಸ್ ಆಗಿರ್ಲಿ, ಟೋಟಲ್ ಪ್ರಾಫಿಟ್ ಬಿ ಎಕ್ಸ್. ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರೋ ಪ್ರಕಾರ ಅಮನ್ ಹೆಚ್ಚುವರಿಯಾಗಿ 1/4 ಪಡಿತಾನೆ. ಸೊ ಹಾಗಾಗಿ ಇಲ್ಲಿ ಒಟ್ಟು ಆದಾಯದಲ್ಲಿ 1/4 ಕಲಿಬೇಕು. ಸೊ ಉಳಿದ ಏನು ಆದಾಯ ಬರ್ತದೆ ಅದನ್ನ 3 ಕೂಡ ಹಂಚಿಕೊಳ್ತಾರೆ. 4 ಎಕ್ಸ್ ಮೈನಸ್ ಮಾಡಿದ್ರೆ ಎಕ್ಸ್ ಮೈನಸ್ 1/4 ಮಾಡಿದ್ರೆ 3x/4 ಬಂತು. ಸೊ ಈ 3x/4 ಈ ಪಾರ್ಟ್ ಅಲ್ಲಿ ಈ 3 ಜನರು ಕೂಡ ಅವರ ಆದಾಯವನ್ನ ಡಿವೈಡ್ ಮಾಡ್ಕೊಳ್ಳೋದು. ಸೊ ನಮಗೆ ಅಮನ್ನ ಪಾಲು ಬೇಕಿದೆ. ಈ 3x/4 ಇಂಟು ಈ ಅಮನ್ನ ಪಾಲನ್ನು ನಾವು ಗುಣಿಸಬೇಕು. ಸೊ ನಮಗೆ ಅಮನ್ನ ಪಾಲು ಗೊತ್ತಾಗ್ಬೇಕಿದ್ರೆ ಆ ಪಾಲು ಬಂಡವಾಳದಲ್ಲಿ ಅಮನ್ನ ಪಾಲು ಎಷ್ಟಿತ್ತು, ಬಂಡವಾಳ ಎಷ್ಟಿತ್ತು ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಪಾಲು ಬಂಡವಾಳದಲ್ಲಿ ಒಟ್ಟು ಭಾಗ 27, ಹೌದಾ? ಇಲ್ಲಿ ಮಾಡ್ಕೊಂಡಿದ್ದೇವೆ. ಸೊ ಅದರಲ್ಲಿ ಅಮನ್ನ ಪಾಲು 9, ಅಮನ್ನ ಪಾಲು 9. ಸೊ ಇದನ್ನ ಇನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಹಾಗೇನಾಗ್ತದೆ ಅಂತ ಹೇಳಿದ್ರೆ 9ರ ಮಗ್ಗಿಯಿಂದ 1/3 ಆಗ್ತದೆ. ಸೊ ನೆಕ್ಸ್ಟ್ ನಾವು ಮಾಡ್ಕೊಳ್ಬೇಕು 3x/4 ಇಂಟು 1/3. ಸೊ ಇಲ್ಲಿ 3 ಈ 3ಗೆ ಕ್ಯಾನ್ಸಲ್ ಆಯ್ತು. ಸೊ ಆಗ ಉಳಿದಂತದ್ದು 4/1 ಭಾಗ. ಸೊ ಒಟ್ಟು ಆದಾಯದಲ್ಲಿ ಕೂಡ ಈ 4/1 ಭಾಗವನ್ನ ಯಾರು ಪಡಿತಾನೆ? ಅಮನ್ ಪಡಿತಾನೆ, ಎ ಪಡಿತಾನೆ. ಈ 4/1 ಭಾಗ ಅಲ್ಲದೆ ಆತನ ಸೇವೆಗಾಗಿ ಕೊಡುವಂತ 4/1 ಭಾಗ ಅಲ್ಲದೆ ಆತನ ಪಾಲು ಬಂಡವಾಳದಲ್ಲಿ ಕೂಡ 4/1 ಭಾಗವನ್ನ ಪಡಿತಾನೆ. ಹಾಗಿದ್ರೆ ಅಮನ್ ಪಡೆಯುವಂತ ಒಟ್ಟು ಮೊತ್ತ x/4 ಪ್ಲಸ್ x/4 ಅಂತ ಹೇಳಿದ್ರೆ ಇದನ್ನ ನಾವು ಎಡಿಷನ್ ಮಾಡಿದ್ರೆ x/2 ಬರ್ತದೆ. ಹಾಫ್, ಅರ್ಧ ಭಾಗದಷ್ಟು ಆದಾಯವನ್ನ ಅಮನ್ ಒಬ್ಬನೇ ಪಡಿತಾನೆ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅಮನ್ 5,400 ರೂಪಾಯಿ ಗಳಿಸ್ತಾನೆ, ಆದಾಯವನ್ನ ಗಳಿಸ್ತಾನೆ ಅಂತೇಳಿ. ಆತನ ಒಟ್ಟು ಪಾಲು 1/2x. ಎಕ್ಸ್ ಬೇಕಿದ್ರೆ ಇಲ್ಲಿ 5,400 / 2 ಆಗುತ್ತೆ. ಆಗ 2,700 ಇದು ಅಮನ್ ಪಡೆಯುವಂತ ಆದಾಯ. ಈಗ ನಾವು ಫಂಡೆಟ್ ಮಾಡಬೇಕಾಗಿರುವಂತದ್ದು ಚಿಮನ್ ಆದಾಯ. 9 ಪಾಲು ಇರುವಂತಹ ಅಮನ್ 2,700 ರೂಪಾಯಿ ಆದಾಯವನ್ನ ಗಳಿಸ್ತಾನೆ. ಹಾಗಿದ್ರೆ 7ರಷ್ಟು ಪಾಲನ್ನ ಹೊಂದಿರುವಂತಹ ಚಿಮ್ಮನ್ನ ಪಾಲು 7 ಅಲ್ವಾ? ಇಲ್ಲಿ ಎಷ್ಟು ಆದಾಯವನ್ನ ಗಳಿಸ್ತಾನೆ ಅಂತೇಳಿ 9 1 9 300 ಇಂಟು 7 ಮಾಡಿ. ಸೊ ಆಗ ಉತ್ತರ 2,100 ಬಂತು. ಚಿಮನ್ ಪಡೆಯುವ ಪಾಲು 2,100 ರೂಪಾಯಿ. ಆಪ್ಷನ್ ಎ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಇಬ್ಬರು ಪುರುಷರು ಮತ್ತು 3 ಹುಡುಗರು 10 ದಿನದಲ್ಲಿ ಒಂದು ಕೆಲಸವನ್ನ ಪೂರ್ಣಗೊಳಿಸಬಹುದು. 3 ಪುರುಷರು ಮತ್ತು 2 ಹುಡುಗರು ಅದೇ ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 2 ಪುರುಷರು ಮತ್ತು 1 ಹುಡುಗ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನ ಪೂರ್ಣಗೊಳಿಸಬಹುದು ಅಂತೇಳಿ. 2 ಪುರುಷರು ಅಂದ್ರೆ ಅದನ್ನ ನಾವು ಮೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋಣ ಇಲ್ಲಿ, ಪ್ಲಸ್ 3 ಹುಡುಗರು 3 ಬಾಯ್ಸ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಹಾಗೇನೆ 3 ಪುರುಷರು ಮತ್ತು 2 ಹುಡುಗರು ಸೇರಿ ಒಂದು ಕೆಲಸವನ್ನ 8 ದಿವಸದಲ್ಲಿ ಮಾಡಬಹುದಂತೆ. ಸೊ ಈಗ ಇವರು 1 ದಿವಸದಲ್ಲಿ ಮಾಡಬಹುದಾದಂತ ಕೆಲಸ, 1 day ವರ್ಕ್. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಚೌಕ ಇದೆ. ಸೊ ಈ 4 ಚೌಕವನ್ನ ಕೂಡ
ನಾನು ಶೇಡ್ ಮಾಡಿದ್ರೆ 4 ಭಾಗದಲ್ಲಿ 4 ಭಾಗ ಕೂಡ ಇಲ್ಲಿ ಶೇಡ್ ಆಗಿದೆ. ಸೊ ಹಾಗಾಗಿ ಒಂದು ಪೂರ್ತಿ ಕೆಲಸ ಕಂಪ್ಲೀಟ್ ಆಯ್ತು. ಸೊ ಹಾಗೇನೆ ಈ 4 ಚೌಕದಲ್ಲಿ ನಾನು ಯಾವ್ದಾದ್ರು ಒಂದು ಕೋಣೆಯನ್ನ ಶೇಡ್ ಮಾಡಿದರೆ ಇಲ್ಲಿ 4ನೇ ಒಂದು ಭಾಗದಷ್ಟು ಕೆಲಸ ಆಯ್ತು. 4ನೇ ಒಂದು ಭಾಗದಷ್ಟು ಕೆಲಸ ಆಯ್ತು ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದು. ಈಗ 2 ಪುರುಷರು ಮತ್ತು 3 ಹುಡುಗರು 10 ದಿವಸದಲ್ಲಿ ಒಂದು ಪೂರ್ತಿ ಕೆಲಸವನ್ನ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ 2 ಪುರುಷರು ಮತ್ತು 3 ಹುಡುಗರು 1 ದಿವಸದಲ್ಲಿ ಮಾಡಬಹುದಾದಂತ ಕೆಲಸ ಇಲ್ಲಿ 10 ಇದ್ದದ್ದು 10ನೇ ಒಂದು ಅಂತ ಆಗ್ತದೆ, ಇನ್ವರ್ಸ್ ಆಗ್ತದೆ. 2m + 3b = 1/10. ಇದನ್ನ ಈಕ್ವೇಶನ್ 1 ಅಂತ ಹೇಳಿ ಕೊಡಿ. ಹಾಗೇನೆ 3 ಮೆನ್ಸ್ 3 ಪುರುಷರು ಮತ್ತು 2 ಹುಡುಗರು ಒಟ್ಟಾಗಿ ಸೇರಿ 1 ದಿವಸದಲ್ಲಿ ಮಾಡಬಹುದಾದಂತ ಕೆಲಸ ಏನಾಗ್ತದೆ, ಇದೇ ತರ 1/8 ಆಗ್ತದೆ. ಇದನ್ನ ಈಕ್ವೇಶನ್ 2 ಅಂತ ಕೊಡಿ. ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ನಾವು ಯಾವ್ದಾದ್ರು ಒಂದು ವೇರಿಯೇಬಲ್ ನ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಎಲಿಮಿನೇಷನ್ ಮೆಥಡ್ ಮುಖಾಂತರ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಅದಕ್ಕಾಗಿ ನಾವು ಈ ಈಕ್ವೇಶನ್ 1 ಗೆ ಮಲ್ಟಿಪ್ಲೈ ಬೈ 2 2ರಿಂದ ಗುಣಿಸಬೇಕು. ಹಾಗೇನೆ ಈಕ್ವೇಶನ್ 3 ಗೆ 3 ಇಂದ ಗುಣಿಸಿ. ಇಲ್ಲಿ 3b ಇದೆ, ಇಲ್ಲಿ 2b ಇದೆ. 3b × 2 ಅಂತ ಹೇಳಿದ್ರೆ 6b. ಹಾಗೇನೆ 2b × 3 ಅಂತ ಹೇಳಿದ್ರೆ 6b. ಸೊ ಇಲ್ಲಿ ಕಾಮನ್ ಟರ್ಮ್ ಬರ್ತದೆ. ಇದನ್ನ ನಾವು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ನಾವು ಈ ತರ ಮಾಡ್ಕೊಂಡಿದ್ದೇವೆ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಈಕ್ವೇಶನ್ 1 ಗೆ 2 ನಿಂದ ಮಲ್ಟಿಪ್ಲೈ ಮಾಡಿದ್ರೆ 4m + 6b = 1/5 ಆಗ್ತದೆ. ಇದು ಸಿಂಪ್ಲಿಫಿಕೇಶನ್ ನೋಡಿ. ಈಕ್ವೇಶನ್ 3 ಅಂತ ಕೊಡಿ. ಸೊ ಹಾಗೇನೆ ಇಲ್ಲಿ ಈಕ್ವೇಶನ್ 2 ಗೆ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ 9m + 6b = 3/8. ಇದನ್ನ ಈಕ್ವೇಶನ್ 4 ಅಂತ ಕೊಡಿ. ಸೊ ಈಕ್ವೇಶನ್ 4 ಮೈನಸ್ ಈಕ್ವೇಶನ್ 3 ಮಾಡಬೇಕು. ಈಕ್ವೇಶನ್ 4 ಮೈನಸ್ ಈಕ್ವೇಶನ್ 3 ಮಾಡಬಹುದು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಸೊ ಆಗ 9m - 4m ಅಂತ ಹೇಳಿದ್ರೆ 5m = ಇಲ್ಲಿ 6b - 6b ಕ್ಯಾನ್ಸಲ್ ಆಯ್ತು. ಈಗ ಉಳಿದಂತದ್ದು 3/8 - 1/5. ಸೊ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ 8 ಮತ್ತು 5ರ ಲಾಸ 40, 15 - 8 ಅಂತ ಹೇಳಿದ್ರೆ 7/40. 7/40 ಇದು 5m. ನಮಗೆ ಬೇಕಾಗಿರುವಂತದ್ದು m ಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ 7/40. ಸೊ ಇಲ್ಲಿ 5 ಇರುವಂತದ್ದು ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಗೆ ಬರ್ತದೆ. ಆಗ 40 × 5 ಆಗ್ತದಾಗ 7/200 ಆಯ್ತು. ಸೊ ಇದು m ನ ಬೆಲೆ 7/200. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಈ m ನ ಬೆಲೆಯನ್ನ ಈಕ್ವೇಶನ್ 1 ಅಥವಾ ಈಕ್ವೇಶನ್ 2 ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು b ಯ ವ್ಯಾಲ್ಯೂ ಅನ್ನ ಕೂಡ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1 2m + 3b = 1/10. m ನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2 × m 7/200 ಪ್ಲಸ್ 3b = 1/10. ಸೊ ಇಲ್ಲಿ 2 ಗೆ 2 ಕ್ಯಾನ್ಸಲ್ ಆಯ್ತು, 100 ಉಳಿತು. 7/100 ಪ್ಲಸ್ 3b = 1/10 ಆಯ್ತು. ಸೊ ನಮಗೆ ಬೇಕಾಗಿರುವಂತದ್ದು b. 3b = 1/10 ಮೈನಸ್ 7/100. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ LCM 100 10 - 7 ಅಂತ ಹೇಳಿದ್ರೆ 3/100 ಬರುತ್ತೆ. 3/100 ಬರುತ್ತೆ. ಇದು 3b ಯ ಬೆಲೆ. ನಮಗೆ ಬೇಕಾಗಿರುವಂತದ್ದು b ಬೇಕಿದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ 3 ಇರುವಂತದ್ದು ಇಲ್ಲಿ ಡಿನಾಮಿನೇಟರ್ ಗೆ ಬರ್ತದೆ. 3 ಕ್ಯಾನ್ಸಲ್ ಆಯ್ತು, 1/100 ಹೌದಾ. ಹಾಗಾಗಿ b ನ ಬೆಲೆ 1/100 ಆಯ್ತು. ಇದು m ನ ಬೆಲೆ, ಇದು b ನ ಬೆಲೆ. ನಮಗೆ ಕ್ವಶನ್ ಅಲ್ಲಿ ಕೇಳಿರುವಂತದ್ದು 2 ಪುರುಷರು ಮತ್ತು ಒಬ್ಬ ಹುಡುಗ ಆ ಒಂದು ಕೆಲಸವನ್ನು ಎಷ್ಟು ದಿವಸದಲ್ಲಿ ಪೂರ್ಣಗೊಳಿಸಬಹುದು ಅಂತೇಳಿ ಕೇಳಿದ್ದಾರೆ. 2 ಪುರುಷರು ಮತ್ತು ಒಬ್ಬ ಹುಡುಗ ಸೇರಿ ಆ ಒಂದು ಪೂರ್ತಿ ಕೆಲಸವನ್ನು ಎಷ್ಟು ದಿವಸದಲ್ಲಿ ಪೂರ್ಣಗೊಳಿಸಬಹುದು ಅಂತೇಳಿ. ಸೊ 2m + 1b ನಾವು ಇಲ್ಲಿ ಎಲ್ಲ ಮಾಡ್ಕೊಂಡಂತ 1 ದಿವಸದ ಕೆಲಸ. ಸೊ ಇಲ್ಲಿ b ಅಂತ ಹೇಳಿದ್ರೆ ಒಬ್ಬ ಹುಡುಗ 1 ದಿವಸದಲ್ಲಿ ಮಾಡಬಹುದಾದಂತ ಕೆಲಸ. ಹಾಗೇನೆ ಇಲ್ಲಿ m ಅಂತ ಹೇಳಿದ್ರೆ ಒಬ್ಬ ಪುರುಷ 1 ದಿವಸದಲ್ಲಿ ಮಾಡಬಹುದಾದಂತ ಕೆಲಸ. ಸೊ ಇಲ್ಲಿ ನಾವು b and m ನ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 2 × 7/200 ಪ್ಲಸ್ b ಎಷ್ಟು 1/100. ಸಿಂಪ್ಲಿಫಿಕೇಶನ್ ಅನ್ನು ಮಾಡಿ. ಇಲ್ಲಿ 2 ಗೆ 2 ಕ್ಯಾನ್ಸಲ್ ಆಯ್ತು. 7/100 1/100 8/100 ಆಯ್ತು. ಆಗ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಅನ್ನು ಮಾಡ್ಕೊಂಡ್ರೆ 4 25 100 4 2 8 2/25 ಸಿಕ್ತು.
ಸೊ ಇದು ಒಂದು ದಿವಸದ ಕೆಲಸ. ಸೊ ಇಬ್ರು ಪುರುಷರು ಹಾಗೂ ಒಬ್ಬ ಹುಡುಗ ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ 25ನೇ 2 ಭಾಗದಷ್ಟು ಕೆಲಸವನ್ನ ಮಾಡ್ತಾರೆ. ಹಾಗಿದ್ರೆ ಅವರು ಆ ಒಂದು ಪೂರ್ತಿ ಕೆಲಸವನ್ನ ಮಾಡಬೇಕಿದ್ರೆ ತೆಗೆದುಕೊಳ್ಳುವಂತ ಸಮಯ ಬೇಕಿದ್ರೆ ನಾವೇನ್ ಮಾಡಬೇಕು, ಇಲ್ಲಿ ಸಿಕ್ಕಿದಂತ ಭಾಗವನ್ನ ನಾವು ಉಲ್ಟಾ ಮಾಡಬೇಕು, ಇನ್ವರ್ಸ್ ಮಾಡಬೇಕು, ರೆಸಿಪ್ರೋಕಲ್ ತೆಗಿಬೇಕು. ಹಾಗೇನಾಯ್ತು 25 ಭಾಗಿಸು 2 ಇದರ ವ್ಯುತ್ಕ್ರಮ ಮಾಡಬೇಕು. ಇದು ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ. ನಮಗೆ ಪೂರ್ತಿ ಬೇಕಿದ್ರೆ ಏನ್ ಮಾಡ್ಬೇಕು, ಇದನ್ನೇ ಉಲ್ಟಾ ಮಾಡಬೇಕು, 25 ಭಾಗಿಸು 2. ಸೊ ಆಗ ನಮಗೆ ಉತ್ತರ ಎಷ್ಟು ಬರ್ತದೆ, 12.5. ಸೊ ಹಾಗಾಗಿ ಇಲ್ಲಿ ಇಬ್ಬರು ಪುರುಷರು ಮತ್ತು ಒಬ್ಬ ಹುಡುಗ ಸೇರಿ ಆ ಒಂದು ಪರ್ಟಿಕ್ಯುಲರ್ ಕೆಲಸವನ್ನ 12 ದಿವಸದಲ್ಲಿ ಪೂರ್ತಿ ಮಾಡಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 12 ದಿನಗಳು. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ಮೊಲವು 9 ಸಲ ಜಿಗಿಯುವ ಸಮಯದಲ್ಲಿ ನಾಯಿ 4 ಸಲ ಜಿಗಿಯುತ್ತದೆ. ಆದರೆ ನಾಯಿಯ ಜಿಗಿತದ ಉದ್ದ 2/3 ಮೀಟರ್ ಆಗಿದ್ದರೆ ಮೊಲ ಜಿಗಿತದ ಉದ್ದ ಕೇವಲ 1 ಮೀಟರ್. ಮೊಲವು 16 ಮೀಟರ್ನಷ್ಟು ದೂರವನ್ನು ಮೊದಲು ಪೂರ್ಣಗೊಳಿಸಿದ್ದರೆ ಮೊಲವನ್ನು ಹಿಡಿಯುವ ಮೊದಲು ನಾಯಿ ಎಷ್ಟು ಸಲ ಜಿಗಿಯಬೇಕಾಗುತ್ತದೆ ಅನ್ನುವಂತ ಪ್ರಶ್ನೆ. ಸೊ ಮೊಲ 9 ಸಲ ಜಿಗಿಯುವಾಗ ನಾಯಿ 4 ಸಲ ಜಿಗಿಯುತ್ತದೆ. ಮೊಲ 1 ಮೀಟರ್ ದೂರವನ್ನ ಕ್ರಮಿಸುವಾಗ ನಾಯಿ 2/3 ಮೀಟರ್ನಷ್ಟು ದೂರವನ್ನ ಕ್ರಮಿಸಿ. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಇದನ್ನ ಮಿಶ್ರ ಭಿನ್ನರಾಶಿಯನ್ನ ನಾವು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ 1 ಮೀಟರ್. ಸೊ ಇದನ್ನ ನಾವು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 7/3 ಆಗ್ತದೆ. ಸೊ ಇಲ್ಲಿ ನಾಯಿ 3/7 ಭಾಗದಷ್ಟು ದೂರವನ್ನ ಕ್ರಮಿಸ್ತದೆ. ಹಾಗಾಗಿ ನಾಯಿ ಕ್ರಮಿಸಿದಂತ ಒಟ್ಟು ದೂರ, ನಾಯಿ ಕ್ರಮಿಸಿದ ದೂರ ನಮಗೆ ಸಿಗ್ಬೇಕಿದ್ರೆ 4 ಗುಣಿಸು ಈ ನಾಯಿ ಜಿಗಿತದ ಉದ್ದ 7/3. ಸೊ ಇಷ್ಟು. ಸೊ ಎಷ್ಟಾಯ್ತು, 4 28/3 ಇಷ್ಟು ಮೀಟರ್ ಉದ್ದವನ್ನ ಕ್ರಮಿಸ್ತದೆ. ಸೊ ಹಾಗೇನೆ ಮೊಲ ಜಿಗಿತಕ್ಕೆ 1 ಮೀಟರ್ ದೂರ ಅಂತ ಹೇಳಿದ್ರೆ 9 ಮೀಟರ್. ನಾಯಿಯದ್ದು ಡಿಸ್ಟೆನ್ಸ್ ಕವರ್ಡ್ ಸಿಕ್ಕಿತ್ತು ನಮಗೆ, ಮೊಲದ್ದು ಡಿಸ್ಟೆನ್ಸ್ ಕವರ್ಡ್ ಸಿಕ್ಕಿತ್ತು. ಈ ನಾಯಿ ಮತ್ತು ಮೊಲಗಳ ನಡುವೆ ಇರುವಂತ ರಿಲೇಟಿವ್ ಡಿಸ್ಟೆನ್ಸ್ ಬೇಕಿದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇವುಗಳ ವ್ಯತ್ಯಾಸವನ್ನ ಕಂಡುಹಿಡಬೇಕು. ಇಲ್ಲಿ ನಾಯಿಯದ್ದು 28/3 ಮೀಟರ್, ಹಾಗೇನೆ ಮೊಲದ್ದು 9 ಮೀಟರ್. ಸೊ ನಾವು ವ್ಯತ್ಯಾಸವನ್ನ ಡಿಫರೆನ್ಸ್ ಅನ್ನ ಕಂಡುಹಿಡಬೇಕು. ಅಂದ್ರೆ 28/3 ಮೈನಸ್ 9 ಮಾಡ್ಬೇಕು. ಸೊ ಆಗ LCM 3 28 ಮೈನಸ್ 27. ಸೊ ನಮಗೆ ರಿಲೇಟಿವ್ ಡಿಸ್ಟೆನ್ಸ್ 1 ಮೀಟರ್ ಸಿಗ್ತದೆ. ಸೊ ನಾಯಿ 4 ಜಿಗಿತವನ್ನ ಮಾಡಿ 3/1 ಭಾಗದಷ್ಟು ರಿಲೇಟಿವ್ ಡಿಸ್ಟೆನ್ಸ್ ಅನ್ನ ಮೊಲಕ್ಕೆ ಕಂಪೇರ್ ಮಾಡಿದ್ರೆ ಹೊಂದಿದೆ. ಮೊಲ 1 ಮೀಟರ್ ಜಿಗಿತವನ್ನ ಮಾಡಬೇಕಿದ್ರೆ ಎಷ್ಟು ಜಿಗಿತಗಳನ್ನ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ 4 × 3 ಡೈರೆಕ್ಟ್ ಆಗಿ ಮಾಡಬಹುದು. 4 × 3 ಅಂತ ಹೇಳಿದ್ರೆ 12 ಜಿಗಿತಗಳನ್ನ ಮಾಡ್ಬೇಕು. 12 ಜಿಗಿತಗಳನ್ನ ಮಾಡ್ಬೇಕು. ಮೊಲ 12 ಜಿಗಿತವನ್ನ ಮಾಡಿದ್ರೆ ಆ ದೂರವನ್ನ ಕ್ರಮಿಸಲು ನಾಯಿ ಎಷ್ಟು ಜಿಗಿತವನ್ನ ಮಾಡಬೇಕು ಅಂತೇಳಿ ಇಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಮೊಲವು 16 ಮೀಟರ್ನಷ್ಟು ದೂರವನ್ನ ಮೊದಲು ಪೂರ್ಣಗೊಳಿಸ್ತು. ಆಲ್ರೆಡಿ ಮೊಲ 16 ಮೀಟರ್ನಷ್ಟು ದೂರವನ್ನ ಪೂರ್ತಿಗೊಳಿಸ್ತದೆ. ಬಟ್ ಇಲ್ಲಿ ಆ 16 ಮೀಟರ್ ದೂರವನ್ನ ಕ್ರಮಿಸಬೇಕಿದ್ರೆ ನಾಯಿ ಎಷ್ಟು ಸಲ ಜಿಗಿಬೇಕು ಅನ್ನುವಂತ ಪ್ರಶ್ನೆ. ಸೊ ಈ 12 ಮೊಲದ ಜಿಗಿತ ಏನಿದೆ, ಸೊ ಅದಕ್ಕೆ ಕ್ರಮಿಸಿದಂತಹ ದೂರ 16 ಮೀಟರ್ ನಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಗ ನಮಗೆ ಉತ್ತರ 192 ಬರುತ್ತದೆ. ಆಪ್ಷನ್ ಎಲ್ಲಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. 192 ಸಲ ನಾಯಿ ಜಿಗಿಬೇಕಾಗ್ತದೆ 16 ಮೀಟರ್ ದೂರವನ್ನ ಕ್ರಮಿಸಿ. ಈ ಕೆಳಗಿನ ಪ್ರಶ್ನೆಯಲ್ಲಿ 3 ಹೇಳಿಕೆಗಳನ್ನ ನೀಡಲಾಗಿದೆ, ನಂತರ 4 ತೀರ್ಮಾನಗಳನ್ನ ನೀಡಲಾಗಿದೆ. ತೀರ್ಮಾನಗಳನ್ನ ಓದಿ ನೀಡಿದ ನಂತರ ತೀರ್ಮಾನಗಳು ತಾರ್ಕಿಕವಾಗಿ ನಿಜವೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಿ. ಸೊ ಈ ಪ್ರಶ್ನೆಗೆ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ ಅನ್ನು ಕೊಟ್ಟಿದ್ರು. ಸೊ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳು ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅಸಮರ್ಪಕವಾಗಿರುವಂತ ಆಯ್ಕೆಗಳು ಆಗಿರುವಂತ ಕಾರಣದಿಂದಾಗಿ ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಈ ಪ್ರಶ್ನೆ ನಾನಿಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಈ ಕೆಳಗೆ ತೋರಿಸಿರುವ ತ್ರಿಕೋನ, ಚೌಕ ಮತ್ತು ವೃತ್ತವು ಕ್ರಮವಾಗಿ ನಗರ, ಶ್ರಮಶೀಲ ಮತ್ತು ವಿದ್ಯಾವಂತ ಜನರನ್ನು ಪ್ರತಿನಿಧಿಸುತ್ತದೆ. 1 ರಿಂದ 7 ಎಂದು ಗುರುತಿಸಲಾದ ಕ್ಷೇತ್ರಗಳಲ್ಲಿ ಯಾವುದು ಕಷ್ಟಪಟ್ಟು ಕೆಲಸ ಮಾಡದ ನಗರ, ವಿದ್ಯಾವಂತ ಜನರನ್ನ ಪ್ರತಿನಿಧಿಸುತ್ತದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದರೆ ಸಿಂಪಲ್ ಆಗಿ ನೀವು ಈ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು. ಟ್ರಯಾಂಗಲ್
ನಗರ ಪ್ರದೇಶದ ಜನರನ್ನು ಸೂಚಿಸ್ತದಂತೆ. ನಗರ ಪ್ರದೇಶದ ಜನರು, ಅರ್ಬನ್. ಈ ಸ್ಕ್ವೇರ್ ಬಾಕ್ಸ್ ಏನಿದೆ, ಸೊ ಇದು ಹಾರ್ಡ್ ವರ್ಕಿಂಗ್, ಈ ಗ್ರೂಪ್ ಅನ್ನು ತೋರಿಸ್ತದೆ. ಹಾಗೇನೆ ಸರ್ಕಲ್, ಇದು ಎಜುಕೇಟೆಡ್ ಪೀಪಲ್, ವಿದ್ಯಾವಂತ ಜನರ ಗುಂಪನ್ನ ಸೂಚಿಸ್ತದೆ. ಯಾವುದು ಕಷ್ಟಪಟ್ಟು ಕೆಲಸ ಮಾಡದ ನಗರ ವಿದ್ಯಾವಂತ ಜನರನ್ನ ಪ್ರತಿನಿಧಿಸುತ್ತದೆ ಅಂತೇಳಿ. ಸೊ ನಮಗೆ ಇಲ್ಲಿ ಯಾವುದೆಲ್ಲ ಬೇಕು, ಇಲ್ಲಿ ಟ್ರಯಾಂಗಲ್ ಅರ್ಬನ್ ಪೀಪಲ್, ಸ್ಕ್ವೇರ್ ಬಾಕ್ಸ್ ಹಾರ್ಡ್ ವರ್ಕಿಂಗ್ ಪೀಪಲ್, ಸರ್ಕಲ್ ಅನ್ನುವಂಥದ್ದು ಎಜುಕೇಟೆಡ್ ಪೀಪಲ್, ಈ ಗ್ರೂಪ್ ಅನ್ನ ತೋರಿಸ್ತದೆ. ನಮಗೆ ಬೇಕಾಗಿರುವಂತದ್ದು ಕಷ್ಟಪಟ್ಟು ಕೆಲಸ ಮಾಡದ ನಗರ ವಿದ್ಯಾವಂತರ ಗುಂಪು ಅಂತೇಳಿ. ನಮಗೆ ಅರ್ಬನ್ ಬೇಕು, ನಗರದ ಜನರು ಬೇಕು, ಹಾಗೇನೆ ಎಜುಕೇಟೆಡ್ ಪೀಪಲ್ ಕೂಡ ಬೇಕು. ನಮಗೆ ಯಾವುದು ಬೇಡ, ಕಷ್ಟಪಟ್ಟು ಕೆಲಸ ಮಾಡದ, ಹಾಗಾಗಿ ಯಾವುದು ಬೇಡ, ಹಾರ್ಡ್ ವರ್ಕಿಂಗ್ ಗ್ರೂಪ್ ಬೇಡ. ಸ್ಕ್ವೇರ್ ಹಾರ್ಡ್ ವರ್ಕಿಂಗ್, ಹಾಗೇನೆ ಟ್ರಯಾಂಗಲ್ ಅರ್ಬನ್, ಸರ್ಕಲ್ ಎಜುಕೇಟೆಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ ನ ಪೋರ್ಷನ್ ಬೇಕು, ಅಂದ್ರೆ ಇಲ್ಲಿ ಅರ್ಬನ್. ಹಾಗೇನೆ ಎಜುಕೇಟೆಡ್ ಅಂತ ಹೇಳಿದ್ರೆ ನಮಗೆ ಸರ್ಕಲ್ ನ ಪೋರ್ಷನ್ ಬೇಕು. ಅಂಡ್ ನಮಗೆ ಯಾವ್ದು ಬೇಡ, ಹಾರ್ಡ್ ವರ್ಕಿಂಗ್ ಬೇಡ, ಹಾರ್ಡ್ ವರ್ಕಿಂಗ್ ಬೇಡ. ಆಪ್ಷನ್ ಎ ಸೆಕೆಂಡ್ ಪೋರ್ಷನ್ ಅಂದ್ರೆ ಈ ರೀಜನ್. ಸೊ ಈ ರೀಜನ್, ಸೊ ಈ ರೀಜನ್ ಅನ್ನ ನೋಡಿ. ಈ ರೀಜನ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಟ್ರಯಾಂಗಲ್ ಇದೆ, ಅಂದ್ರೆ ಅರ್ಬನ್ ಪೀಪಲ್ ಇದೆ, ಅರ್ಬನ್ ನಮಗೆ ಬೇಕು. ಹಾಗೇನೆ ಇಲ್ಲಿ ಸ್ಕ್ವೇರ್ ಇದೆ, ನಮಗೆ ಸ್ಕ್ವೇರ್ ಬೇಡ. ಈ ಸ್ಕ್ವೇರ್ ನೋಡಿ, ಈ ಸ್ಕ್ವೇರ್ ನ ಪೋರ್ಷನ್ ಕೂಡ ಇದೆ ನೋಡಿ, ಈ ಸ್ಕ್ವೇರ್ ನ ಪೋರ್ಷನ್ ಕೂಡ ಇದೆ. ನಮಗೆ ಸ್ಕ್ವೇರ್ ಆಕ್ಚುಲಿ ಬೇಡ, ಹಾಗಾಗಿ ಈ ಆಪ್ಷನ್ ಆಗಲ್ಲ. ಇದನ್ನು ನಾವು ಇಲ್ಲೇ ಎಲಿಮಿನೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಆಪ್ಷನ್ ಬಿ ಅನ್ನು ನೋಡಿ, ಫಸ್ಟ್ ಪೋರ್ಷನ್, ಈ ಪೋರ್ಷನ್. ಸೊ ಇಲ್ಲಿ ನಮಗೆ ಏನೆಲ್ಲ ಬೇಕು, ನಮಗೆ ಟ್ರಯಾಂಗಲ್ ಬೇಕು, ಹೌದು ಟ್ರಯಾಂಗಲ್ ಪೋರ್ಷನ್ ಇದೆ. ಸೊ ನೆಕ್ಸ್ಟ್ ಸರ್ಕಲ್ ಬೇಕು, ಸರ್ಕಲ್ ಇದೆಯಾ, ಸರ್ಕಲ್ ಇಲ್ಲ, ಇಲ್ಲಿ ಸರ್ಕಲ್ ಈ ಪೋರ್ಷನ್ ಅಲ್ಲಿ ಇಲ್ಲ, ಈ ಪೋರ್ಷನ್ ಅನ್ನ ಕವರ್ ಮಾಡುವುದಿಲ್ಲ. ನೆಕ್ಸ್ಟ್ ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಮಗೆ ಸರ್ಕಲ್ ಇಲ್ಲಿ ಬೇಕೇ ಬೇಕು, ಬಟ್ ಇಲ್ಲಿ ನಮಗೆ ಪೋರ್ಷನ್ 1 ನಲ್ಲಿ ಸರ್ಕಲ್ ನ ಯಾವುದೇ ಪಾರ್ಟ್ ಇರುವುದಿಲ್ಲ, ಹಾಗಾಗಿ ಈ ಆಪ್ಷನ್ ಕೂಡ ಆಗೋದಿಲ್ಲ, ಈ ಆಪ್ಷನ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ಅನ್ನು ನೋಡಿ, ಫೋರ್ತ್ ರೀಜನ್, ಇದು ಈ ರೀಜನ್. ಸೊ ಇಲ್ಲಿ ಏನೆಲ್ಲ ಇದೆ ನೋಡಿ. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ನ ಪೋರ್ಷನ್ ಇದೆಯಾ, ಹೌದು ಈ ಟ್ರಯಾಂಗಲ್ ನ ಪೋರ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು ಟ್ರಯಾಂಗಲ್ ನ ಪೋರ್ಷನ್ ಇದೆ. ಸೊ ಹಾಗೇನೆ ಸರ್ಕಲ್ ಇದೆಯಾ, ಸರ್ಕಲ್ ಇದೆ ನೋಡಿ, ಈ ಪೋರ್ಷನ್ ನೋಡಿ, ಸರ್ಕಲ್ ನ ಪೋರ್ಷನ್, ಸರ್ಕಲ್ ನ ಪಾರ್ಟ್ ಕೂಡ ಇದೆ, ಈ ಇದೆ. ಸ್ಕ್ವೇರ್ ಇದೆಯಾ, ಸ್ಕ್ವೇರ್ ಇಲ್ಲ ನೋಡಿ, ಸ್ಕ್ವೇರ್ ಈ ಪೋರ್ಷನ್ ಒಳಗಡೆ ಯಾವುದು ಬರುವುದಿಲ್ಲ. ಹಾಗಾಗಿ ನಮಗೆ ಬೇಕಾದಂತ ಕಾಂಬಿನೇಷನ್ ಸಿಕ್ತು. ಟ್ರಯಾಂಗಲ್, ಸರ್ಕಲ್, ಇಷ್ಟು ಪೋರ್ಷನ್ ಮಾತ್ರ ಇರುವಂತ ಈ ಪೋರ್ಷನ್ ಯಾವುದು, ಪೋರ್ಷನ್ 4. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ, ಪಾರ್ಟ್ 4. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಕೆಳಗೆ ನೀಡಲಾದ ಮಾಹಿತಿಯ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ, ಇದು ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ಬೃಹತ್ ಗೋಡಂಬಿ ತೋಟದ 4 ಮೂಲೆಗಳಲ್ಲಿ 4 ಭದ್ರತಾ ಸಿಬ್ಬಂದಿ PQR ಮತ್ತು S ಅನ್ನು ನಿಯೋಜಿಸಲಾಗಿದೆ. ಒಂದು ಕ್ಯಾಶ್ಯೂ ಪ್ಲಾಂಟೇಶನ್ ಇದೆ ಅಂತೆ, ಗೇರು ಬೀಜದ ತೋಟ, ಗೋಡಂಬಿ ತೋಟ ಇದೆ ಅಂತೆ. ಸೊ ಅದು ಚೌಕಾಕಾರದಲ್ಲಿದೆ. ಸೊ ಆ ಚೌಕಾಕಾರದ 4 ಬದಿಗಳಲ್ಲಿ ಕೂಡ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಸೊ ಭದ್ರತಾ ಸಿಬ್ಬಂದಿ ಯಾರು, ಇಲ್ಲಿ PQR ಅಂಡ್ S ಅನ್ನುವಂತ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಮೂಲ ಸ್ಥಾನದಿಂದ P ಮತ್ತು R ಕರ್ಣೀಯವಾಗಿ ವಿರುದ್ಧ ಮೂಲೆಗಳಿಗೆ ಚಲಿಸುತ್ತಾರೆ. ಕರ್ಣೀಯವಾಗಿ ಅಂತ ಹೇಳಿದ್ರೆ ಡಯಾಗೋನಲ್ ಆಗಿ, ಅಂದ್ರೆ P ನಿಂದ Q ಗೆ ಹೋಗುದನ್ನ, Q ನಿಂದ P ಗೆ ಹೋಗುದನ್ನ ನಾವು ಡಯಾಗೋನಲ್ ಅಂತ ಹೇಳಿ ಕರಿತೇವೆ. ಸೊ ಈ ತರ ಹೋಗುದನ್ನ ನಾವು ಡಯಾಗೋನಲ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಈ ತರ ಹೋಗುದನ್ನ ಕೂಡ, ಇದು ವರ್ಗದ ಕರ್ಣ, ಈ ತರ ಹೋಗುದನ್ನು ನಾವು ಡಯಾಗ್ನಲ್ ಮೂವ್ಮೆಂಟ್ ಅಂತ ಕರಿತೇವೆ. ಮೂಲ ಸ್ಥಾನದಿಂದ P ಮತ್ತು R ಕರ್ಣೀಯವಾಗಿ ವಿರುದ್ಧ ಮೂಲಗಳಿಗೆ ಚಲಿಸುತ್ತಾರೆ. ಸೊ P ಡಯಾಗ್ನಲಿ ಒಪೋಸಿಟ್ ಅಂದ್ರೆ ಇಲ್ಲಿಗೆ ಬರ್ತಾನೆ, ಹೌದಾ. ಸೊ ನೆಕ್ಸ್ಟ್ R ಇಲ್ಲಿಗೆ ಬರ್ತಾನೆ. ನಂತರ ಪ್ರತಿಯೊಬ್ಬರು ಪ್ರದಕ್ಷಿಣಾಕಾರವಾಗಿ ದಿಕ್ಕಿನಲ್ಲಿ ಚಲಿಸುತ್ತಾರೆ, ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಚಲಿಸ್ತಾರೆ. ಈ ಸಮಯದಲ್ಲಿ ಯಾವ ಮೂಲೆಯಲ್ಲಿ ಮಾನವ ರಹಿತವಾಗಿದೆ ಅಂತ. ಸೊ ಇಷ್ಟು ಚಲನೆಯನ್ನ ಮಾಡಿದ ನಂತರ ಇವರು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಚಲಿಸ್ತಾರೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿದ್ರೆ ಗಡಿಯಾರದ ಮುಳ್ಳು ಯಾವ ರೀತಿಯಲ್ಲಿ ತಿರುಗ್ತದೆ, ಕ್ಲಾಕ್ ವೈಸ್, ಇದನ್ನ ಕ್ಲಾಕ್ ವೈಸ್ ಅಂತ ಹೇಳ್ತೇವೆ. ಸೊ ಈ ತರ ಗಡಿಯಾರದ ಮುಳ್ಳು ತಿರುಗುದಲ್ವಾ. P ಇಲ್ಲಿದ್ದವ ಇಲ್ಲಿಗೆ ಬರ್ತಾನೆ, ಈ ಕಾರ್ನರ್ ಗೆ ಬರ್ತಾನೆ. ಆಗ ಈ S ಏನ್ ಮಾಡ್ತಾನೆ, S ಈ ಜಾಗಕ್ಕೆ ಬರ್ತಾನೆ, P ಯ ಜಾಗಕ್ಕೆ ಬರ್ತಾನೆ. ಸೊ ಆಗ ಈ P S ನ ಜಾಗಕ್ಕೆ ಬರ್ತಾನೆ.
ಸೊ ಈ ಆರ್ ಈ ಪಿ ಜಾಗಕ್ಕೆ ಬರೋದಕ್ಕಿಂತ ಮುಂಚೆ ಆ ಒಂದು ಮೊಮೆಂಟ್ ಅಲ್ಲಿ ಈ ಪೊಸಿಷನ್ ಏನಿದೆ, ಈ ಪೊಸಿಷನ್ ಅನ್ಮ್ಯಾನ್ಡ್ ಆಗಿ ವೇಕೆಂಟ್ ಆಗಿ ಉಳಿತದೆ. ಈ ಪೊಸಿಷನ್ ವೇಕೆಂಟ್ ಆಗಿ ಉಳಿತದೆ. ದಿಸ್ ಪೊಸಿಷನ್ ರಿಮೈನ್ ಅನ್ಮ್ಯಾನ್ಡ್ ಇನ್ ಎ ಪರ್ಟಿಕ್ಯುಲರ್ ಮೊಮೆಂಟ್. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನ ನೋಡಿ, ದಿಕ್ಕುಗಳು ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ. ಸೊ ಈ ಪಾಯಿಂಟ್ ಸೌತ್ ಅಂಡ್ ಈಸ್ಟ್ ಡೈರೆಕ್ಷನ್ ನ ಮಿಡ್ಲ್ ಅಲ್ಲಿ ಇದೆ. ಹಾಗಾಗಿ ಈ ಡೈರೆಕ್ಷನ್ ಯಾವುದು? ಸೌತ್ ಈಸ್ಟ್ ಡೈರೆಕ್ಷನ್, ಆಗ್ನೇಯ ದಿಕ್ಕು. ಆಪ್ಷನ್ ಬಿ ಅಲ್ಲಿ ಆನ್ಸರ್ ಇದೆ, ಆಗ್ನೇಯ ದಿಕ್ಕು. ಮುಂದಿನ ಪ್ರಶ್ನೆಯನ್ನು ನೋಡಿ, ಇದರ ಮೌಲ್ಯ ಏನು? ವೆರಿ ವೆರಿ ಸಿಂಪಲ್ ಕ್ವಶನ್. 1/2 - 3 ಮೈನಸ್ 4/5 - 6 ಮೈನಸ್ 7/8 - 9 ಅಂತ ಹೇಳಿ. ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 2 - 3 ಅಂತ ಹೇಳಿದ್ರೆ -1. ಸೊ 4/5 - 6 ಅಂತ ಹೇಳಿದ್ರೆ ಮೈನಸ್ 7/8 - 9 ಅಂತ ಹೇಳಿದ್ರೆ -1. ಸೊ ಈಗ ನಮಗೆ ಬಂದಂತದ್ದು 1/-1 ಮೈನಸ್ 1/-1 ಅಂತ ಹೇಳಿದ್ರೆ -1. ಸೊ ಇಲ್ಲಿ ಮೈನಸ್ ಆಫ್ 4/-1 ಅಂತ ಹೇಳಿದ್ರೆ -1 -4 ಮೈನಸ್ ಇದು ಕೂಡ ಹಾಗೇನೆ -7. ಸೊ ಅಡಿಷನ್ ಮಾಡಿ -1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, +4 ಆಯ್ತು. ಹಾಗೆ ಇಲ್ಲಿ ಕೂಡ ಮೈನಸ್ ಆಫ್ ಮೈನಸ್ +7 ಆಯ್ತು. 7 4 11 11 -1 ಅಂತ ಹೇಳಿದ್ರೆ 10. ಆಪ್ಷನ್ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಬಿಹೇವಿಯರ್ ಪದವು ಇಂಪ್ರಾಪರಿಟಿ ಎನ್ನುವುದಕ್ಕೆ ಹೇಗೆ ಸಂಬಂಧಿಸಿದೆಯೋ ಅದೇ ರೀತಿಯಲ್ಲಿ ವರ್ಡ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈ ಪ್ರಶ್ನೆ ನಿಮಗೆ ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ ಅಲ್ಲ. ಸೊ ಈ ಬಿಹೇವಿಯರ್ ಅನ್ನುವಂತ ಒಂದು ಪದದ ವರ್ಬಲ್ ಒಪೋಸಿಟ್ ವರ್ಡ್, ಸೊ ಅದು ಇಂಪ್ರಾಪರಿಟಿ. ಸೊ ಹಾಗೇನೆ ಈ ವರ್ಡ್ ಅನ್ನುವಂತ ಪದದ ವರ್ಬಲ್ ಒಪೋಸಿಟ್ ಯಾವುದು, ಅದರ ಮೀನಿಂಗ್ ಅನ್ನ ಕೊಡುವಂತ ವರ್ಬಲ್ ಒಪೋಸಿಟ್ ಯಾವುದು ಅನ್ನುವಂತ ಪ್ರಶ್ನೆಯನ್ನು ಕೇಳಿರುವುದು. ಇಂಪ್ರಾಪರ್ ಬಿಹೇವಿಯರ್ ಅನ್ನು ನಾವು ಇಂಪ್ರಾಪರಿಟಿ ಅಂತ ಹೇಳಿ ಕರಿತೇವೆ. ಹಾಗೇನೆ ಇಂಪ್ರಾಪರ್ ಯೂಸೇಜ್ ಆಫ್ ವರ್ಡ್ಸ್ ಅನ್ನು ನಾವು ಮಾಲಾಪ್ರಾಪಿಸಮ್ ಅಂತ ಹೇಳಿ ಕರಿತೇವೆ. ಇಂಪ್ರಾಪರ್ ಯೂಸ್ ಆಫ್ ವರ್ಡ್ಸ್ ಇಸ್ ನೋನ್ ಎಸ್ ಮಾಲಾಪ್ರಾಪಿಸಮ್ ಅಂತ ಹೇಳಿ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ಕೆಳಗೆ ನೀಡಲಾದ ಕೋಷ್ಟಕವನ್ನ ಅಧ್ಯಯನ ಮಾಡಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಮೆಕ್ಕೆಜೋಳ ಬೆಳೆಯ ಉತ್ಪಾದನೆ ಮತ್ತು ಇಳುವರಿಯನ್ನ ಕೊಟ್ಟಿದ್ದಾರೆ. ಹಾಗೇನೆ ವರ್ಷವನ್ನ ಕೂಡ ಕೊಟ್ಟಿದ್ದಾರೆ, ಆರ್ಥಿಕ ವರ್ಷವನ್ನ ಕೂಡ ಕೊಟ್ಟಿದ್ದಾರೆ. ಯಾವ ಆರ್ಥಿಕ ವರ್ಷದಲ್ಲಿ ಎಷ್ಟು ಮೆಕ್ಕೆಜೋಳದ ಉತ್ಪಾದನೆ ಆಯ್ತು ಅಂತೇಳಿ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೆಕ್ಕೆಜೋಳದ ಉತ್ಪಾದನೆಯ ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರ ಹೆಚ್ಚಾದರೆ ಮತ್ತು ಅದು 2012-13 ಮತ್ತು 2013-14 ನಡುವಿನ ಬೆಳವಣಿಗೆಯ ದರದಷ್ಟೇ ಆಗಿದ್ದರೆ, ಸಾಗುವಳಿ ಪ್ರದೇಶ ಅಷ್ಟೇ ಇದ್ದಲ್ಲಿ 2015-16ರಲ್ಲಿ ಇಳುವರಿ ಎಷ್ಟಿರುತ್ತದೆ, kg/ha ನಲ್ಲಿ ಎಷ್ಟಿರುತ್ತದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು. ಇಫ್ ದ ಪ್ರೊಡಕ್ಷನ್ ಆಫ್ ಮೇಸ್ ಇನ್ಕ್ರೀಸಸ್ ಎಟ್ ಎ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ವಿಚ್ ಈಸ್ ಸೇಮ್ ಆಸ್ ದ ಗ್ರೋತ್ ರೇಟ್ ಬಿಟ್ವೀನ್ 2012-13 ಅಂಡ್ 2013-14 ಇದೆ. 2012-13 ಹಾಗೂ 2013-14 ಕಂಪೇರ್ ಮಾಡಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ, ಅಷ್ಟೇ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗಿದೆ. ದೆನ್ ವಾಟ್ ವುಡ್ ಬಿ ದ yield in kg/ha ಆಫ್ ದ ಕ್ರಾಪ್ ಇನ್ 2015-16 ಏರಿಯಾ ಅಂಡರ್ ಕಲ್ಟಿವೇಶನ್ ರಿಮೈನಿಂಗ್ ದ ಸೇಮ್ 2012-13. ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟು ಇನ್ಕ್ರೀಸ್ ಆಗಿದೆ? 300 ಟನ್ಗಳಷ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ 1376 ಇದೆ, ಇಲ್ಲಿ 1676 ಇದೆ. ಸೊ ಇದರಿಂದ ಇದನ್ನ ಮೈನಸ್ ಮಾಡಿದಾಗ ಡಿಫರೆನ್ಸ್ ಎಷ್ಟು? 300 ಅಷ್ಟು ಹೆಚ್ಚಾಗಿದೆ. ಸೊ ಪ್ರಶ್ನೆಯಲ್ಲಿ ಏನ್ ಹೇಳಿದರೆ, ಪ್ರತಿ ವರ್ಷ ಇಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟಾಯ್ತು? 300. ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟಾಯ್ತು? 300. ಪ್ರತಿ ವರ್ಷ ಈ ಫಿಕ್ಸ್ಡ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಬರುವಾಗ 300, ಇಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟಾಯ್ತು? 300. ಟೋಟಲ್ ಎಷ್ಟಾಯ್ತು? 300 + 300 600 ಆಯ್ತು. 600 ಹೆಕ್ಟೇರ್ ಅಷ್ಟು ಜಾಸ್ತಿ ಆಗಿದೆ. ಇಲ್ಲಿಂದ 2015-16ರವರೆಗೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ 1676ಕ್ಕೆ 2013-14ರಲ್ಲಿ ಕೇಳಿದ್ದಾರೆ ನೋಡಿ. ಸೊ ಅದು ಸಿಗ್ಬೇಕಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ 1676ಕ್ಕೆ ನೀವು 600 ಆಡ್ ಮಾಡ್ಬೇಕು. ಸೊ ಆಗ ನಿಮಗೆ ಇಲ್ಲಿ 2015-16 ಸಿಗ್ತದೆ. ಸೊ ಆಗ ಎಷ್ಟಾಯ್ತು? 6 7 12 1 2276. ಆಪ್ಷನ್ ಎ ಅಲ್ಲಿ ಆನ್ಸರ್ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಈ ಕೆಳಗಿನ ಗ್ರಾಫ್ ಅನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವೆಲ್ಲ ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆಗಳು. ಪ್ರೀವಿಯಸ್ ಪ್ರಶ್ನೆ ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಪ್ರಶ್ನೆ. ಸೊ ಇಲ್ಲಿ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಗ್ರಾಫ್ ಅಲ್ಲಿ ಶೇಕಡ ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ವರ್ಷವನ್ನ ಕೊಟ್ಟಿದ್ದಾರೆ, ಇಯರ್ ಅನ್ನು ಕೊಟ್ಟಿದ್ದಾರೆ. ಸೊ 2008 ಮತ್ತು 2009ರಲ್ಲಿ ಕಂಪನಿ ವೈಯ ಖರ್ಚು ಕ್ರಮವಾಗಿ 25 ಲಕ್ಷ ಮತ್ತು 30 ಲಕ್ಷ.
2008 ಮತ್ತು 2009ರಲ್ಲಿ ವೈ ಕಂಪನಿಯ ಒಟ್ಟು ಲಾಭ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂತದ್ದು. ಸೊ ಇಲ್ಲಿ ನಮಗೆ ಎಕ್ಸ್ ಗೆ ಸಂಬಂಧಪಟ್ಟಾಗೆ ಕೊಟ್ಟಿರುವಂತ ಯಾವುದೇ ಡಾಟಾಗಳು ಕೂಡ ನಮಗೆ ಬೇಕಾಗಿಲ್ಲ. ಸೊ ನಾವು ವೈ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ 2008ರಲ್ಲಿ ವೈ ಕಂಪನಿಯ ಖರ್ಚು ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ. ನಮಗೆ ವೈ ಕಂಪನಿಯ ಇನ್ಕಮ್ ಬೇಕು. ಸೊ ಈ ಡಾಟೆಡ್ ಲೈನ್ ಎಕ್ಸ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ, ಈ ಕಂಟಿನ್ಯೂಸ್ ಲೈನ್ ವೈ ಕಂಪನಿಗೆ ಸಂಬಂಧಪಟ್ಟ ಹಾಗಿನ ಡಾಟಾ. ಸೊ 2008ರಲ್ಲಿ ವೈ ಕಂಪನಿಯ ಲಾಭ ಎಷ್ಟು? 50%. ಹೌದಾ? 100 ರೂಪಾಯಿ ಬಂಡವಾಳವನ್ನ ಹಾಕಿ 50% ಲಾಭವನ್ನ ಗಳಿಸಿದೆ ಅಂತ ಹೇಳಿದ್ರೆ ಅಲ್ಲಿ 150 ರೂಪಾಯಿಗಳನ್ನ ಗಳಿಸಿರಬೇಕು. ಹೌದಾ? 100 ರೂಪಾಯಿ ಬಂಡವಾಳವನ್ನು ಹಾಕಿ 50% ಲಾಭವನ್ನ ಗಳಿಸಬೇಕಿದ್ರೆ 150 ರೂಪಾಯಿ ಲಾಭವನ್ನ ಗಳಿಸಬೇಕು. ಇಲ್ಲಿ ಕಂಪನಿಯ ಖರ್ಚು ಎಷ್ಟು? 25 ಲಕ್ಷ. ಸೊ ನೀವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಂಡ್ರೆ ನಮಗೆ ಇನ್ಕಮ್ ಸಿಗ್ತದೆ. ಝೀರೋಗೆ 0 ಇಲ್ಲಿ 10 2 3 37.5 ಲಕ್ಷ. ಇಷ್ಟು 2008ರಲ್ಲಿ ವೈ ಕಂಪನಿಯ ಲಾಭ. ಇನ್ನು 2009ನೇ ಇಸವಿಗೆ ಸಂಬಂಧಪಟ್ಟಾಗ ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ 2009ರಲ್ಲಿ ವೈ ಕಂಪನಿಯ ಖರ್ಚು ಎಷ್ಟು? 30 ಲಕ್ಷ. ಇಲ್ಲೇ ಕೊಟ್ಟಿದ್ದಾರೆ. 2009ರಲ್ಲಿ ಇನ್ಕಮ್ ಬೇಕು. ನೋಡಿ ಗ್ರಾಫ್ ಅನ್ನ ನೋಡಿ. 2009ರಲ್ಲಿ ಈ ಕಂಪನಿಯ ಶೇಕಡ ಲಾಭ ಪ್ರಾಫಿಟ್ ನೋಡಿ ಇಲ್ಲಿದೆ. 60% ಲಾಭ. 100 ರೂಪಾಯಿ ಇನ್ವೆಸ್ಟ್ ಮಾಡಿ 60% ಲಾಭವನ್ನ ಗಳಿಸಬೇಕಿದ್ರೆ ಆತನಿಗೆ 160 ರೂಪಾಯಿ ಸಿಗಿರ್ಬೇಕು. ಹಾಗಿದ್ರೆ ನಮಗೆ ಇನ್ಕಮ್ ಬೇಕಿದ್ರೆ 30 ಲಕ್ಷದಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 0 ಕ್ಯಾನ್ಸಲ್ ಆಯ್ತು, 10ಗೆ ಇಲ್ಲಿ ಕ್ಯಾನ್ಸಲ್ ಆಯ್ತು, 16 3 48 ಲಕ್ಷ. ಸೊ ಈಗ ನಮಗೆ ಕೇಳಿರುವಂತದ್ದು 2008 ಮತ್ತು 2009ರದ್ದು. 2008ರ ಲಾಭ 37.5 ಲಕ್ಷ. ಹಾಗೇನೆ 2009ರ ಲಾಭ 48 ಲಕ್ಷ. ನಮಗೆ ಒಟ್ಟು ಲಾಭ ಬೇಕಿದ್ರೆ 2008 ಮತ್ತು 2009ರದ್ದು ಒಟ್ಟು ಲಾಭ ಬೇಕಿದ್ರೆ ನಾವೇನ್ ಮಾಡಬೇಕು? 37.5 ಪ್ಲಸ್ 48 ಮಾಡಬೇಕು. ಸೊ ಆಗ 8 7 15 3 4 7 85.5 85.5 ಲಕ್ಷ ಲಾಭ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ಪ್ರಶ್ನೆಯ ಮುಂದೆ 3 ಹೇಳಿಕೆಗಳಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಕೆಳಗೆ ನೀಡಲಾದ ಮಾಹಿತಿಯೊಂದಿಗೆ ಪ್ರಶ್ನೆಯನ್ನು ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಲು ಯಾವ ಹೇಳಿಕೆ ಅಗತ್ಯ ಮತ್ತು ಸಾಕಾಗುತ್ತದೆ ಎಂಬುದನ್ನು ನಿರ್ಧರಿಸಿ. ಒದಗಿಸಿದ ಆಯ್ಕೆಗಳಿಂದ ನಿಮ್ಮ ಉತ್ತರವನ್ನ ಆರಿಸಿ ಅಂತೇಳಿ. 2 ಅಂಕಿಯ ಸಂಖ್ಯೆ ಯಾವುದು? ಇಲ್ಲಿ ಹೇಳಿಕೆಯನ್ನ ಕೊಡಲಾಗಿದೆ. ಇಲ್ಲಿ ಹೇಳಿಕೆ 1 ನೋಡಿ. ಸಂಖ್ಯೆಯ ಅಂಕೆಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಹೆಚ್ಚಾಗಿರುತ್ತದೆ. 2 ಅಂಕಿಯ ಒಂದು ಸಂಖ್ಯೆ ಇದೆ. ಆ 2 ಅಂಕಿಗಳು ಎಕ್ಸ್ ಮತ್ತು ವೈ ಆಗಿರ್ಲಿ. ಇಲ್ಲಿ ಕೊಟ್ಟಿರುವಂತ ಹೇಳಿಕೆಯ ಪ್ರಕಾರ ಸಂಖ್ಯೆಯ ಅಂಕೆಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಹೆಚ್ಚಾಗಿರುತ್ತೆ. ಅಂದ್ರೆ ಈ ಎಕ್ಸ್ ವೈ ಅನ್ನುವಂತ ಏನು ಡಿಜಿಟ್ ಅನ್ನು ನಾವು ತಗೊಂಡಿದ್ದೇವೆ, ಟೂ ಡಿಜಿಟ್ ನಂಬರ್ ಅನ್ನ. ಸೊ ಇದನ್ನ ಅದಲು ಬದಲು ಮಾಡಿ ಬರೆದಾಗ, ಅಂದ್ರೆ ವೈ ಎಕ್ಸ್ ಅಂತೇಳಿ ಬರೆದಾಗ ಈ ಎಕ್ಸ್ ವೈ ಮತ್ತು ವೈ ಎಕ್ಸ್ ನ ನಡುವಿನ ಡಿಫರೆನ್ಸ್ ಎಷ್ಟಾಗಿರುತ್ತದೆ? 18 ಆಗಿರುತ್ತದೆ. ಪ್ಲಸ್ ಆರ್ ಮೈನಸ್ 18 ಆಗಿರುತ್ತದೆ. ಸೊ ಇದನ್ನ ಹೇಳಿರುವಂತದ್ದು ಹೇಳಿಕೆ 1ರಲ್ಲಿ. ನೆಕ್ಸ್ಟ್ ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಂಖ್ಯೆಯ 2 ಅಂಕೆಗಳ ಮೊತ್ತವು 14 ಆಗಿದೆ. ಅಂದ್ರೆ 2 ಅಂಕಿಗಳನ್ನ ನಾವು ತಗೊಂಡು ಎಕ್ಸ್ ಮತ್ತು ವೈ, ಈ ಎಕ್ಸ್ ಮತ್ತು ವೈ ಡಿಜಿಟ್ ಏನಿದೆ, ಸೊ ಅವುಗಳ ಮೊತ್ತ 14 ಅಂತೇಳಿ. ಸಂಖ್ಯೆಯ 2 ಅಂಕೆಗಳ ನಡುವಿನ ವ್ಯತ್ಯಾಸವು 2 ಆಗಿದೆ. ಅಂದ್ರೆ ಈ ಡಿಜಿಟ್ಸ್ ಗಳ ನಡುವಿನ ಡಿಫರೆನ್ಸ್ 2. ಎಕ್ಸ್ ಮೈನಸ್ ವೈ ಅಂತ ಹೇಳಿದ್ರೆ 2. ಈಕ್ವೇಶನ್ 1 ಅಂತ ಕೊಡಿ, ಇದನ್ನ ಈಕ್ವೇಶನ್ 2 ಅಂತೇಳಿ ಸೆಕೆಂಡ್ ಈಕ್ವೇಶನ್ ಅನ್ನ ಕೊಡಿ. ಸೊ ಇಲ್ಲಿ ಯಾವ್ದಾದ್ರು ಒಂದು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬಹುದು. 1 + 2 ಮಾಡಿದ್ರೆ ನಿಮಗೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ 2x ಈಕ್ವಲ್ ಟು ಇಲ್ಲಿ 14 + 2 ಅಂತ ಹೇಳಿದ್ರೆ ಇಲ್ಲಿ 16 ಆಯ್ತು. x ಇಸ್ ಈಕ್ವಲ್ ಟು 8 ಆಯ್ತು. ಹೌದಾ? ಎಕ್ಸ್ ನ ಬೆಲೆ 8. ಸೊ ಎಕ್ಸ್ ನ ಬೆಲೆ ಸಿಕ್ಕಿತು. ನೀವು y ಬೆಲೆಯನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. ಈಕ್ವೇಶನ್ 1 ಅಲ್ಲಿ ಎಕ್ಸ್ ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ ಏನಾಯ್ತು? 8 + y = 14. ಸೊ y = 14 - 8 = 6. ಒಂದು ಡಿಜಿಟ್ ಎಕ್ಸ್ ನ ಬೆಲೆ 8, ಹಾಗೇನೆ ಇನ್ನೊಂದು ಡಿಜಿಟ್ y ನ ಬೆಲೆ 6 ಅಂತೇಳಿ ಸಿಕ್ಕಿತು. ಸೊ ನಾವು ತಗೊಂಡ ನಂಬರ್ ಯಾವುದು? ಎಕ್ಸ್ ವೈ ಅಂದ್ರೆ 8 ಮತ್ತು 6 86. ಕೊಟ್ಟಿರುವಂತ ಹೇಳಿಕೆ ಏನು? ಸಂಖ್ಯೆಯ ಅಂಕೆಗಳನ್ನ ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಹೆಚ್ಚಾಗಿರುತ್ತದೆ. ಎಕ್ಸ್ ವೈ ಏನು ನಂಬರ್ ಸಿಕ್ಕಿತು ನಮಗೆ, ಸೊ ಅದನ್ನ ಇಂಟರ್ಚೇಂಜ್ ಮಾಡಿ ಬರಿಬೇಕು, ಅದಲು ಬದಲು ಮಾಡಿ ಬರಿಬೇಕು.
ಎಕ್ಸ್ ವೈ ಅನ್ನ ವೈ ಎಕ್ಸ್ ಅಂತೇಳಿ ಬರಿಬೇಕು. ಆಗ ಏನಾಯ್ತು, 68 ಆಯ್ತು. ಸೊ ಈ 86 ಅಂಡ್ 68 ನ ನಡುವೆ ಇರುವಂತ ಡಿಫರೆನ್ಸ್ ನೋಡಿ, 86 ಮೈನಸ್ 68 ಡಿಫರೆನ್ಸ್ ನೋಡಿ. 16ರಿಂದ 8 ಕಳೆದ್ರೆ 8, ಸೊ 7ರಿಂದ 6 1, 18. ಹೌದಾ? ಈ ಹೇಳಿಕೆ ಸರಿ ಆಗ್ತದೆ. 2 ಅಂಕಿಗಳ ಮೊತ್ತವು 14 ಆಗಿದೆ. ಸಿಕ್ಕಿರುವಂತ 2 ಡಿಜಿಟ್ಗಳು 8 ಅಂಡ್ 6. ಸೊ 86 ಅಂತ ಹೇಳಿ ಬರೆದ್ರೆ 2 ಸಂಖ್ಯೆಗಳ ಮೊತ್ತವು 14 ಆಗಿದೆ. ಹೌದಾ? 8 ಪ್ಲಸ್ 6 ಅಂತ ಹೇಳಿದ್ರೆ 14. ಸೊ ಇದು ಕೂಡ ಸರಿ. ಸೊ ನೆಕ್ಸ್ಟ್, ಸಂಖ್ಯೆ 2 ಅಂಕೆಗಳ ನಡುವಿನ ವ್ಯತ್ಯಾಸವು 2 ಆಗಿದೆ ಅಂತೇಳಿ. ಸೊ 8 ಅಂಡ್ 6, 86 ಅಲ್ಲಿ 8 ಮೈನಸ್ 6 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ವ್ಯತ್ಯಾಸ ಕೂಡ 2 ಆಗಿದೆ. ಇದು ಕೂಡ ಸರಿಯಾಗಿದೆ. ಪ್ರಶ್ನೆಯಲ್ಲಿ ಕೇಳಿರುವಂತದ್ದೇನು, ಯಾವ ಹೇಳಿಕೆಗಳು ಮಾತ್ರ ಸಾಕು ಈ ಒಂದು ಕನ್ಕ್ಲೂಷನ್ಗೆ? ಸೊ ನಾವು ಕನ್ಕ್ಲೂಷನ್ಗೆ ಬರ್ಬೇಕಿದ್ರೆ ನಮಗೆ ಹೇಳಿಕೆ ಒಂದು ಪ್ರಾಮುಖ್ಯ. ಸಂಖ್ಯೆಯ ಅಂಕೆಗಳನ್ನ ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 18 ಹೆಚ್ಚಾಗಿರುತ್ತದೆ. ಇದು ಮೇನ್ ಪಾಯಿಂಟ್. ಈ ಹೇಳಿಕೆ ಬೇಕು. ಹಾಗೇನೆ ಸಂಖ್ಯೆ 2 ಅಂಕೆಗಳ ಮೊತ್ತವು 14 ಆಗಿದೆ. ಸೊ ನಾವು ಕನ್ಕ್ಲೂಷನ್ಗೆ ಬರ್ಬೇಕಿದ್ರೆ ಈ ಹೇಳಿಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಈ ಹೇಳಿಕೆಯ ಆಧಾರದಲ್ಲಿ ನಾವು ಇಲ್ಲಿ ಎಕ್ಸ್ ಅಂಡ್ ವೈ ನ ಬೆಲೆಯನ್ನು ನಾವು ಫೈಂಡ್ ಔಟ್ ಮಾಡಿರುವಂತದ್ದು. ಸೊ ಇಷ್ಟೇ ಸಾಕು. ಇಲ್ಲಿ ಥರ್ಡ್ ಆಪ್ಷನ್, ಸಂಖ್ಯೆ 2 ಅಂಕೆಗಳ ನಡುವಿನ ವ್ಯತ್ಯಾಸವು 2 ಆಗಿದೆ. ಸೊ ಈ ಡಾಟಾ ಇಲ್ಲದಿದ್ರು ಕೂಡ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಹಾಗಾಗಿ 1 ಅಂಡ್ 2 ಈ 2 ಹೇಳಿಕೆಗಳು ಆಯ್ಕೆಗಳು ಬೇಕಾಗ್ತವೆ. ಹಾಗಾಗಿ ಆಪ್ಷನ್ ಎ 1 ಮತ್ತು 2 ಮಾತ್ರ ಈ ಹೇಳಿಕೆ ಇದಕ್ಕೆ ಸರಿಯಾದಂತ ಉತ್ತರ. ಈ ಆಪ್ಷನ್ ಸರಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ಹೊಸ ಎಕ್ಸ್ಪ್ರೆಸ್ ರೈಲು 500 ಆಸನಗಳ ಸಾಮರ್ಥ್ಯವನ್ನು ಹೊಂದಿದೆ. ಅದರಲ್ಲಿ 10% ಕಾರ್ಯನಿರ್ವಾಹಕ ವರ್ಗದಲ್ಲಿದೆ ಮತ್ತು ಉಳಿದವು ಚೇರ್ ಕಾರ್ನಲ್ಲಿವೆ. ಪ್ರಯಾಣದ ಸಮಯದಲ್ಲಿ ರೈಲನ್ನು ಅದರ ಸಾಮರ್ಥ್ಯದ 85% ಕಾಯ್ದಿರಿಸಲಾಯಿತು. ಕಾರ್ಯನಿರ್ವಾಹಕ ವರ್ಗವು ಅದರ ಸಾಮರ್ಥ್ಯದ 96% ಕಾಯ್ದಿರಿಸಿದ್ದರೆ ಆ ಪ್ರಯಾಣದಲ್ಲಿ ಎಷ್ಟು ಚೇರ್ ಕಾರ್ ಸೀಟುಗಳು ಖಾಲಿಯಾಗಿದ್ದವು ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ ವೆರಿ ವೆರಿ ಸಿಂಪಲ್. ಆ ನ್ಯೂ ಎಕ್ಸ್ಪ್ರೆಸ್ ಟ್ರೈನ್ ಹ್ಯಾಸ್ ಅ ಕೆಪಾಸಿಟಿ ಆಫ್ 500 seats, of which 10% are in the executive class and the rest are in the chair car. During the journey, the train was booked to 85% of its total capacity. If the executive class was booked to 96% of its capacity, then how many chair car seats were empty during that journey? So train ಅಲ್ಲಿರುವಂತ ಒಟ್ಟು ಆಸನಗಳ ಸಂಖ್ಯೆ 500 ಟೋಟಲ್ ಸೀಟ್ಸ್. ಸೊ ಅದರಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಎಷ್ಟು? 10%. ಟೋಟಲ್ ಕೆಪಾಸಿಟಿ 500. ಸೊ ಇದರ 10% ಅಂತ ಹೇಳಿದ್ರೆ 10/100 ಇಂಟು 500, 50 ಸೀಟ್ಸ್ ಗಳು ಎಕ್ಸಿಕ್ಯೂಟಿವ್ ಕ್ಲಾಸ್ಗಳು. ಸೊ ರಿಮೈನಿಂಗ್ ಸೀಟ್ಸ್ ಗಳು ಎಲ್ಲವೂ ಕೂಡ ಚೇರ್ ಕ್ಲಾಸ್ ಸೀಟ್ಸ್ ಗಳು, ನಾರ್ಮಲ್ ಸೀಟ್ಸ್ ಗಳು, ಚೇರ್ ಸೀಟ್ಸ್ ಗಳು ಅಂತ ಹೇಳ್ಬೋದು. ಸೊ ರಿಮೈನಿಂಗ್ ಸೀಟ್ಸ್ ಟೋಟಲ್ 500 ಸೀಟ್ಸ್ ಇತ್ತು. ಅದರಲ್ಲಿ 50 ಸೀಟುಗಳು ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ಗಳು, 450 ಸೀಟುಗಳು ರಿಮೈನಿಂಗ್. ಪ್ರಯಾಣದ ಸಮಯದಲ್ಲಿ ರೈಲನ್ನು ಅದರ ಸಾಮರ್ಥ್ಯದ 85% ಕಾಯ್ದಿರಿಸಲಾಯಿತು ಅಂತೇಳಿ. ಬುಕ್ಡ್ 85%, 100ರಲ್ಲಿ 85% ಸೀಟ್ಸ್ಗಳು ಬುಕ್ ಆದ್ರೆ ಒಟ್ಟಿರುವಂತ ಸೀಟ್ಸ್ಗಳು ಎಷ್ಟು? 500. ಸೊ ಅದರಲ್ಲಿ ಎಷ್ಟು ಫಿಲ್ ಅಪ್ ಆಯ್ತು ಅಂತೇಳಿ. ಸೊ ಇಲ್ಲಿ 0ಗೆ 0 ಇತ್ತು. 85 ಇಂಟು 5 ಅಂತ ಹೇಳಿದ್ರೆ 425. 85 ಇಂಟು 5 ಅಂತ ಹೇಳಿದ್ರೆ 425. 500 ಸೀಟ್ಸ್ ಗಳಲ್ಲಿ 425 ಸೀಟ್ಸ್ ಗಳು ಫಿಲ್ ಅಪ್ ಆಯಿತು. ಅದರ ಕಾರ್ಯನಿರ್ವಾಹಕ ವರ್ಗವು ಅದರ ಸಾಮರ್ಥ್ಯದ 96ಕ್ಕೆ ಕಾಯ್ದಿರಿಸಿದ್ದರೆ, ಕಾರ್ಯನಿರ್ವಾಹಕ ವರ್ಗ ಅಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್. ಸೊ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ ಗಳು ಎಷ್ಟು ಬುಕ್ ಆಯ್ತು ಅಂತ ಹೇಳಿದ್ರೆ 96% ಬುಕ್ ಆಯ್ತು. 50 ಸೀಟ್ಸ್ ಗಳಲ್ಲಿ 96% ಸೀಟ್ಸ್ ಗಳು ಫಿಲ್ ಅಪ್ ಆಯ್ತು. ಅಂದ್ರೆ 100ರಲ್ಲಿ 96 ಅಂತ ಹೇಳಿದ್ರೆ 50ರಲ್ಲಿ ಎಷ್ಟು ಸೀಟ್ಸ್ ಗಳು ಫಿಲ್ ಅಪ್ ಆಯ್ತು? 0ಗೆ 0. ಸೊ ಇಲ್ಲಿ ಇನ್ನು ಕೂಡ ಕ್ಯಾನ್ಸಲ್ ಮಾಡಬಹುದು. 5 1ಲಿ, 5 2ಲಿ, 5 1ಲಿ 96 ಇಂಟು 1 ಡಿವೈಡ್ ಬೈ 2, 96 ಡಿವೈಡ್ ಬೈ 2 ಅಂತ ಹೇಳಿದ್ರೆ 48 ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ ಗಳು ಫಿಲ್ ಅಪ್ ಆಯ್ತು. 50ರಲ್ಲಿ 48 ಸೀಟ್ಸ್ ಗಳು ಫಿಲ್ ಅಪ್ ಆಯ್ತು. ಸೊ ಈಗ ವೇಕೆಂಟ್ ಎಕ್ಸಿಕ್ಯೂಟಿವ್ ಸೀಟ್ಸ್ ಗಳೆಷ್ಟು? ವೇಕೆಂಟ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ ಗಳೆಷ್ಟು? 50 ಮೈನಸ್ 48 ಎಷ್ಟು? 2 ಸೀಟ್ಸ್ ಗಳು ವೇಕೆಂಟ್ ಆಗಿ ಉಳಿತು. ನಮಗೆ ಇಲ್ಲಿ ಕೇಳಿರುವಂತದ್ದು, ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ಆ ಪ್ರಯಾಣದಲ್ಲಿ ಎಷ್ಟು ಚೇರ್ ಕಾರ್ ಸೀಟುಗಳು ಖಾಲಿಯಾಗಿದ್ದವು ಅಂತೇಳಿ. ಸೊ ಒಟ್ಟು ಸೀಟುಗಳಿದ್ದದ್ದು 500. ಸೊ ಅದರಲ್ಲಿ 85% ಸೀಟ್ಸ್ ಬುಕ್ ಆಗಿ 425 ಸೀಟುಗಳು ಫಿಲ್ ಅಪ್ ಆಯ್ತು. 2 ಸೀಟ್ಸ್ ಗಳು ಅದರಲ್ಲಿ ವೇಕೆಂಟ್ ಆಗಿ ಉಳಿದಂತದ್ದು ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ ಗಳು.
425 + 2 ಈ ಎರಡು ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ ಗಳನ್ನ ಕೂಡ ಇದರ ಜೊತೆಯಲ್ಲಿ ಸೇರಿಸಬೇಕು. ಸೊ ಇಷ್ಟು ಮಾಡಿದ್ರೆ ನಮಗೆ ಎಷ್ಟು ಚೇರ್ ಕ್ಲಾಸ್ ಸೀಟ್ಸ್ ಗಳು ಖಾಲಿ ಉಳಿತು ಅನ್ನುವಂತ ಉತ್ತರ ಸಿಗ್ತದೆ ನಮಗೆ. 500 - 425 + 2 ಅಂತ ಹೇಳಿದ್ರೆ 427. ಸೊ ಮೈನಸ್ ಮಾಡಿ ಆಗ 73 ಆನ್ಸರ್ ಬರ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್, ಕಾಲಂ ಎ ಮತ್ತು ಕಾಲಂ ಬಿ ನಲ್ಲಿ ಎರಡು ಪ್ರಮಾಣಗಳನ್ನು ನೀಡಲಾಗಿದೆ. ಎರಡು ಪ್ರಮಾಣಗಳ ನಡುವಿನ ಸಂಬಂಧವನ್ನ ನಿರ್ಧರಿಸಿ ಅಂತೇಳಿ ಕಾಲಂ ಎ ಅಂಡ್ ಕಾಲಂ ಬಿ ಅಲ್ಲಿ ಎರಡು ಕ್ವಾಂಟಿಟಿಗಳನ್ನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಸುಲಭ ಇದೆ, ಸಿಂಪಲ್ ಕ್ಯಾಲ್ಕುಲೇಷನ್. ಕಾಲಂ 1 ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಸೊ ಇಲ್ಲಿ 9 + 1/0.9 0.9 + 1/9 + 1 9 + 1 ಅಂತ ಹೇಳಿದ್ರೆ 10 ಅಂದ್ರೆ ಎಷ್ಟಾಯ್ತು 1/10. ಸೊ ನೆಕ್ಸ್ಟ್ 9 + 1 / 0.9 + 1/10 ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ 0.1 ಆಯ್ತು. 9 + 1/0.9 + 0.1 ಅಂತ ಹೇಳಿದ್ರೆ ವ್ಯಾಲ್ಯೂ 1/1. 9 + 1 ಅಂತ ಹೇಳಿದ್ರೆ 10. ಈಗ LHS ಅಲ್ಲಿ ಇದನ್ನ LHS ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈ ಕಾಲಂ ಬಿ ಅನ್ನ RHS ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ LHS ಅನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಎಷ್ಟು ಬಂತು 10 ಬಂತು. ಸೊ RHS ಅಲ್ಲಿ ಎಷ್ಟಿದೆ 10 ಇದೆ. ಹಾಗಾಗಿ LHS = RHS. ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಎರಡು ಪ್ರಮಾಣಗಳು ಸಮಾನವಾಗಿವೆ. ಬೋತ್ ಕ್ವಾಂಟಿಟೀಸ್ ಆರ್ ಈಕ್ವಲ್. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಮುಂದಿನ 5 ಪ್ರಶ್ನೆಗಳು ICT ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ ನ IP ವಿಳಾಸ ಹಂಚಿಕೆಗೆ ಸಂಬಂಧಿಸಿದ ಡಾಟಾಬೇಸ್ ಅನ್ನ ನಿರ್ವಹಿಸುತ್ತದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಅಂಡ್ ನಂಬರ್ಸ್. ಈ ಒಂದು ಸಂಸ್ಥೆ ಇಂಟರ್ನೆಟ್ ನ IP ಅಡ್ರೆಸ್ ಗೆ ಸಂಬಂಧಪಟ್ಟಾಗಿ ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡ್ತದೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನ ಹೊಂದಿಸಿ. ಎರಡು ಪಟ್ಟಿಗಳನ್ನ ಕೊಡಲಾಗಿದೆ. ಸೊ ಪಟ್ಟಿಯಲ್ಲಿ ನೋಡಿ ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್ ಅಂಡ್ ಇಥರ್ನೆಟ್. ಪಟ್ಟಿ 2ರಲ್ಲಿ ಖಾಸಗಿ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಸಾರ್ವಜನಿಕ ನೆಟ್ವರ್ಕ್, ವರ್ಚುವಲ್ ಖಾಸಗಿ ನೆಟ್ವರ್ಕ್. ಇಂಟರ್ನೆಟ್ ಅನ್ನುವಂಥದ್ದು ಒಂದು ಸಾರ್ವಜನಿಕ ನೆಟ್ವರ್ಕ್, ಹೌದಾ? ಇಂಟರ್ನೆಟ್ ಇಸ್ ಎ ಪಬ್ಲಿಕ್ ನೆಟ್ವರ್ಕ್. ಎಕ್ಸ್ಟ್ರಾ ನೆಟ್ವರ್ಕ್ ಅನ್ನುವಂಥದ್ದು ಇದು ಖಾಸಗಿ ನೆಟ್ವರ್ಕ್, ಪ್ರೈವೇಟ್ ನೆಟ್ವರ್ಕ್. ಎಕ್ಸ್ಟ್ರಾನೆಟ್ ಗೆ ನಾವು ವರ್ಚುವಲ್ ಖಾಸಗಿ ನೆಟ್ವರ್ಕ್, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, VPN ಅಂತೇಳಿ ಕರಿತೇವೆ. ನಾವು ಬ್ರೌಸ್ ಮಾಡುವಂತಹ ವಿಷಯಗಳು ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿ ಸೀಕ್ರೆಟ್ ಆಗಿರ್ಬೇಕಂತಂದ್ರೆ ಕೆಲವರು VPN ಅನ್ನೆಲ್ಲ ಯೂಸ್ ಮಾಡ್ತಾರೆ. VPN ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾನೆಟ್. ಇಥರ್ನೆಟ್ ಕೇಬಲ್ ಅಂತೇಳಿ ನೀವು ಕೇಳಿರ್ಬೋದು. ಬ್ರಾಡ್ ಬ್ಯಾಂಡ್ ಆ ಒಂದು ರೋಟರ್ ಇಂದ ನಮ್ಮ ಸಿಸ್ಟಮ್ ಗೆ, ಕಂಪ್ಯೂಟರ್ ಗೆ ಅಥವಾ ಲ್ಯಾಪ್ಟಾಪ್ ಗೆ ಒಂದು ಕೇಬಲ್ ಮುಖಾಂತರ ಸಂಪರ್ಕವನ್ನ ಮಾಡ್ತಾರೆ. ಆ ಕೇಬಲ್ ಅನ್ನ ನಾವು ಇಥರ್ನೆಟ್ ಕೇಬಲ್ ಅಂತ ಹೇಳಿ ಕರಿತೇವೆ. ಸೊ ಇಂಟರ್ನೆಟ್ ಸಂಪರ್ಕವನ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಆ ಒಂದು ನೆಟ್ವರ್ಕ್ ಶಾರ್ಟ್ ಡಿಸ್ಟೆನ್ಸ್ ಅನ್ನ ಹೊಂದಿರೋದ್ರಿಂದ ಇದನ್ನ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿತೇವೆ, LAN ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಈ ಕೋಡಿಂಗ್ ಅನ್ನ ಗಮನಿಸಿದ್ರೆ A3, B1, C4 ಅಂಡ್ D2 ಎಲ್ಲಿದೆ? ಆಪ್ಷನ್ ಎ ಯಲ್ಲಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹವಾದ ಎಜುಸ್ಯಾಟ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತೇಳಿ. ಎಜುಸ್ಯಾಟ್ ಅನ್ನುವಂತ ಒಂದು ಸ್ಯಾಟಲೈಟ್ 20 ಸೆಪ್ಟೆಂಬರ್ 2004ರಂದು ಈ ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ ಇಸ್ರೋ ಲಾಂಚ್ ಮಾಡಿತು. ಸೊ ಈ ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದಂತಹ ಪ್ರಮುಖವಾಗಿರುವಂತಹ ಉದ್ದೇಶ, ಸೊ ಇಟ್ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನ್ ಪರ್ಪಸ್, ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿಯೇ ಲಾಂಚ್ ಆದಂತಹ, ಉಡಾವಣೆಗೊಂಡಂತಹ ಭಾರತದ ಮೊಟ್ಟ ಮೊದಲ ಉಪಗ್ರಹ. ಇಟ್ ವಾಸ್ ದ ಫಸ್ಟ್ ಎಜುಕೇಶನ್ ಸ್ಯಾಟಲೈಟ್ ಆಫ್ ಇಂಡಿಯಾ. ಸೊ ಇದು ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಲ್ಪ್ ಆಗ್ತದೆ, ಪ್ರಮುಖವಾಗಿ ದೂರ ಶಿಕ್ಷಣವನ್ನ ಪಡೆಯುವತ್ತ. ಸೊ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉಪಯೋಗ ಆಗ್ತದೆ, ಯೂಸ್ ಆಗ್ತಾ ಇದೆ. ಸೊ ಇದನ್ನ ಲಾಂಚ್ ಮಾಡಿದಂತದ್ದು GSLV F01 ಅನ್ನುವಂತ ಒಂದು ಉಡ್ಡಯನ ವಾಹನದಿಂದ. GSLV F01 ಈ ಒಂದು ಉಡ್ಡಯನ ವಾಹನದಿಂದ ಈ ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಯಿತು. ಈ ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ GSAT-3 ಅಂತ ಕೂಡ ಕರೀತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇಸ್ ಆಲ್ಸೋ ನೋನ್ ಎಸ್ GSAT-3. ಇದನ್ನ ಲಾಂಚ್ ಮಾಡಿದಂತದ್ದು 2004ರಲ್ಲಿ. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಕೆಳಗಿನವುಗಳನ್ನ ಹೊಂದಿಸಿ. ದೈಹಿಕ ತರಗತಿ, ವರ್ಚುವಲ್ ತರಗತಿ, ಹೈಬ್ರಿಡ್ ತರಗತಿ, ರೆಕಾರ್ಡ್ ಮಾಡಿದ ವಿಡಿಯೋ. ದೈಹಿಕ ತರಗತಿ ಅಥವಾ ಫಿಸಿಕಲ್ ಕ್ಲಾಸ್ ರೂಮ್ ಇಸ್ ರಿಲೇಟೆಡ್ ಟು ಆಫ್ಲೈನ್ ಸಿಂಕ್ರೋನಸ್, ಆಫ್ಲೈನ್ ಅಲ್ಲಿ ನಡೆಯುವಂತದ್ದು, ಆಫ್ಲೈನ್ ಸಿಂಕ್ರೋನಸ್. ವರ್ಚುವಲ್ ತರಗತಿ ಅಂತ ಹೇಳಿದ್ರೆ ಆನ್ಲೈನ್ ಮಾಧ್ಯಮದ ಮುಖಾಂತರ ನಡೆಯುವಂತದ್ದು, ಆನ್ಲೈನ್ ಸಿಂಕ್ರೋನಸ್. ಹಾಗೇನೆ ಹೈಬ್ರಿಡ್ ತರಗತಿ, ಹೈಬ್ರಿಡ್ ಕ್ಲಾಸ್ ರೂಮ್ ಅಂತ ಹೇಳಿದ್ರೆ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ವಿಧಾನ ಇರುವಂತ ಒಂದು ತರಗತಿ. ಸೊ ಹಾಗಾಗಿ ಆನ್ಲೈನ್, ಆಫ್ಲೈನ್, ಅಸಿಂಕ್ರೋನಸ್. ಹಾಗೇನೆ ರೆಕಾರ್ಡ್ ಮಾಡಿದ ವಿಡಿಯೋ ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಕೂಡ ಆಗಿರ್ಬೋದು. ಹಾಗಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಅಸಮಕಾಲಿಕ. B A4, B3,
C2D1. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ವೆಬ್ಸೈಟ್ ಡೊಮೈನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು? ವಿಚ್ ಇಸ್ ಅನ್ ಆಲ್ಟರ್ನೇಟಿವ್ ಟರ್ಮ್ ರೆಫರಿಂಗ್ ಟು ವೆಬ್ಸೈಟ್ ಡೊಮೈನ್ ನೇಮ್. ಸೊ ವೆಬ್ಸೈಟ್ ಡೊಮೈನ್ ಗೆ ಸಂಬಂಧಪಟ್ಟ ಹಾಗೆ ಆಲ್ಟರ್ನೇಟಿಂಗ್ ಆಗಿರುವಂತ ಒಂದು ಟರ್ಮ್ ಯಾವುದು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, URL. ವೆಬ್ಸೈಟ್ ನ ಅಡ್ರೆಸ್ ಅನ್ನು ನಾವು URL ಅಂತ ಹೇಳಿ ಕರಿತೇವೆ. ಸಿಂಪಲ್ ಆಗಿ ಹೇಳ್ಬೇಕಿದ್ರೆ ವೆಬ್ಸೈಟ್ ಅಡ್ರೆಸ್ ಅಂತ ಹೇಳ್ಬಹುದು. ನಾವು ಒಂದು ವೆಬ್ಸೈಟ್ ಗೆ ಹೋಗ್ಬೇಕಿದ್ರೆ ನಾವು URL ನ ಮುಖಾಂತರ ಹೋಗ್ಬೇಕು. ಬೇರೆ ಬೇರೆ ವೆಬ್ಸೈಟ್ ಗೆ ಬೇರೆ ಬೇರೆ ಆದಂತ URL ಇರ್ತದೆ. ಸೊ ಇವಿಷ್ಟು ಕಳೆದ ಬಾರಿ ಅಂದ್ರೆ ಜನವರಿ 13, 2024 ನಡೆದಂತ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಲಾದಂತ ಪ್ರಶ್ನೆಗಳು. ಸೊ ಸಾಧ್ಯವಾದಷ್ಟು ಅತ್ಯಂತ ಸರಳವಾಗಿ ಈ ಎಲ್ಲಾ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ನ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ನಮಸ್ತೆ.